ಮೈಕ್ರೋಫೋನ್ ಅನ್ನ ಮ್ಯೂಟ್ ಮಾಡ್ಕೊಳ್ಳಿ, ವಾಯ್ಸ್ ಡಿಸ್ಟರ್ಬೆನ್ಸ್ ಆಗುತ್ತಾ. ಓಕೆ, ಇವಾಗ ನಿಮ್ಗೆ ಒಂದು ವಿಡಿಯೋಸ್, ಒಂದು ನ್ಯೂ ಸೆಕ್ಟರ್ ಬಗ್ಗೆ ತಿಳ್ಕೊತೀವಿ, ನಮ್ಗೆ ಅತಿಥಿ ಬಂದು ಮಾತಾಡ್ತಾರೆ, ನಮ್ ಜೊತೆ ಇದಾರೆ ಅಂತ ಹೇಳ್ತಿದ್ವಿ ಅಲ್ವಾ. ಒಂದು 2 minutes ವಿಡಿಯೋ ಇದೆ. ಎಲ್ಲರೂ ಕೂಡ ನಿಮ್ಮ ಮೈಕ್ರೋಫೋನ್ ಅನ್ನ ಮ್ಯೂಟ್ ಮಾಡ್ಕೊಳ್ಳಿ. ಆ ವಿಡಿಯೋಸ್ ಅನ್ನ ಅಬ್ಸರ್ವ್ ಮಾಡಿ, ನೀವೇನನ್ನ ನೋಡ್ತಾ ಇದ್ದೀರಾ, ಯಾವ್ದ್ರ ಬಗ್ಗೆ ತಿಳ್ಕೊಂತಾ ಇದ್ದೀರಾ, ನೀವೇನ್ ತಿಳ್ಕೊತಾ ಇದ್ದೀರಾ ಅದನ್ನ ಚಾಟ್ ಬಾಕ್ಸ್ ಅಲ್ಲಿ ಟೈಪ್ ಮಾಡಿ ಸೆಂಡ್ ಮಾಡ್ಬೇಕು. ಓಕೆನಾ? ಪ್ಲೀಸ್ ಸರ್. ಎಸ್, ಎಲ್ರು ಕೂಡ ಅಬ್ಸರ್ವ್ ಮಾಡಿದ್ರಿ ಅಲ್ಲ. ಈ ವಿಡಿಯೋಸ್ ನೀವು ನೋಡಿರ್ತೀರಲ್ವಾ, ಯಾವ ವಲಯಕ್ಕೆ ಸಂಬಂಧಿಸಿದೆ? ನಿಮ್ಗೆ ಆನ್ಸರ್ ಆಪ್ಷನ್ ಎ ಏನಿದೆ, ಆಟೋಮೊಬೈಲ್ ವಲಯ ಇದೆ. ಆಪ್ಷನ್ ಬಿ ಕನ್ಸ್ಟ್ರಕ್ಷನ್ ಸೆಕ್ಟರ್ ಇದೆ. ಆಪ್ಷನ್ ಸಿ ಎಲೆಕ್ಟ್ರಾನಿಕ್ಸ್ ಮತ್ತು ಸಂವಹನ ಅಂತ ಇದೆ. ಸ್ಟೂಡೆಂಟ್ಸ್, ಆನ್ಸರ್ ಯಾವ್ದಾಗಿರುತ್ತೆ? ಎಸ್, Construction sector. Construction sector. ಓಕೆ, ಎಲ್ಲರೂ ಕೂಡ ಕನ್ಸ್ಟ್ರಕ್ಷನ್ ಸೆಕ್ಟರ್ ಅಂತ ಹೇಳ್ತಾ ಇದ್ದೀರಾ. Answer B. ಓಕೆ, ಕನ್ಸ್ಟ್ರಕ್ಷನ್. ಎಸ್, ಇದನ್ನ ನಮ್ ಜೊತೆ ಹಾರಾ ಡಿಸೈನ್ ಲೋಕಸ್ ಕಂಪನಿಯ ಕೋ-ಫೌಂಡರ್ ಮತ್ತೆ ಚೀಫ್ ಆರ್ಕಿಟೆಕ್ಟ್ ಆಗಿರ್ತಕ್ಕಂಥ ಮಿಸ್ ಪೂಜಿತಾ ಆರ್ ನಮ್ ಜೊತೆ ಇದ್ದಾರೆ. ಅವ್ರ ಬಗ್ಗೆ, ಅವ್ರ ಎಜುಕೇಶನ್ ಬಗ್ಗೆ, ಅವ್ರ ಪ್ರೊಫೆಷನ್ ಬಗ್ಗೆ, ಮತ್ತೆ ಚೀಫ್ ಆರ್ಕಿಟೆಕ್ಟ್ ರಿಲೇಟೆಡ್ ಟು ಅವರೇ ಕೂಡ ನಮ್ಗೆ ಎಲ್ಲಾನು ಕೂಡ ಮಾಹಿತಿಯನ್ನ ತಿಳಿಸ್ಕೊಡ್ತಾರೆ. ಎಸ್, ಅವ್ರನ್ನ ವೆಲ್ಕಮ್ ಮಾಡೋಣ. And once again, welcome madam. Good evening ma'am. Good evening. ನಮಸ್ತೆ ಮೇಡಮ್, ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್ ಮೇಡಮ್. once again ಎಲ್ಲ ನಿಮ್ಮ ನೆಚ್ಚಿನ ವಿದ್ಯಾರ್ಥಿಗಳು ಮತ್ತು ಪೋಷಕರು ಹಾಗೂ ಕ್ರೈ ಸ್ಕೂಲ್ ಟೀಚರ್ಸ್ ಎಲ್ರಿಗೂ ಕೂಡ ನಿಮ್ಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ, ನಮ್ಮ ಅತಿಥಿ ಆಗಿರ್ತಕ್ಕಂತಹ ಹಾರಾ ಡಿಸೈನ್ ಲೋಕಸ್ ಕಂಪನಿಯ ಕೋ-ಫೌಂಡರ್ ಅಂಡ್ ಚೀಫ್ ಆರ್ಕಿಟೆಕ್ಟ್ ಅವ್ರ ಬಗ್ಗೆ, ಅವ್ರ ಜೀವನ, ಅವ್ರ ಅಚೀವ್ಮೆಂಟ್ ಗಳ ಬಗ್ಗೆ ತಿಳ್ಕೊಂತ ಹೋಗೋಣ. Sir, voice break ಆಗ್ತಿದೆ. ಮೈಕ್ರೋಫೋನ್ ಅನ್ನ ಮ್ಯೂಟ್ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್. ಮೇಡಮ್, ವೆಲ್ಕಮ್ ಅವರ್ ಪ್ರೋಗ್ರಾಮ್ ಮೇಡಮ್. Thank you very much, sir. ನನ್ನ ಕಡೆಯಿಂದ ನಮ್ಮ ಎಲ್ಲ ವಿದ್ಯಾರ್ಥಿಗಳು ಕೂಡ ನಿಮ್ ಬಗ್ಗೆ
ಸ್ವಲ್ಪ ಮಾಹಿತಿ ಮಾತ್ರ ಆ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ಇಷ್ಟಪಡ್ತೀನಿ. ಅದಾದ್ಮೇಲೆ ನಿಮ್ ಜೊತೆ ಇಂಟ್ರಾಕ್ಟ್ ಮಾಡ್ತಾ ತುಂಬಾ ಬ್ರೀಫ್ ಆಗಿ ತಿಳ್ಕೊಳ್ಳೋಣ. ಮೇಡಮ್ ಅವ್ರದ್ದು ಬಂದ್ಬಿಟ್ಟು ಆರಾ ಡಿಸೈನ್ ಲೋಕಸ್ ಕಂಪನಿಯ ಕೋ-ಫೌಂಡರ್ ಅಂಡ್ ಚೀಫ್ ಆರ್ಕಿಟೆಕ್ಟ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಅಂದ್ರೆ ಇವ್ರದ್ದು ಹೈಸ್ಕೂಲ್ ಅಂತ ನೋಡೋದಾದ್ರೆ ಮಹಾರಾಣಿ ಕ್ಲಸ್ಟರ್ ಯೂನಿವರ್ಸಿಟಿನಲ್ಲಿ RNS ವಿದ್ಯಾನಿಕೇತನ 2007 ಮತ್ತೆ 2010 ಹೈಸ್ಕೂಲ್ ಎಜುಕೇಶನ್ ಅನ್ನ ಮಾಡ್ಕೊಂತಾರೆ ಬೆಂಗಳೂರಲ್ಲಿ. ಹಾಗೆ ಬಂದ್ರೆ ಅವ್ರದ್ದು ಪ್ರೀ ಯೂನಿವರ್ಸಿಟಿನ ಬ್ಯಾಂಗ್ಳೂರ್ ಮೌಂಟ್ ಕಾರ್ಮೆಲ್ ಯೂನಿವರ್ಸಿಟಿ ಕಾಲೇಜಲ್ಲಿ ಮಾಡ್ಕೊಂತಾರೆ. ಹಾಗೇನೆ ಇವರು ಗ್ರಾಜುಯೇಟ್ ಡಿಪ್ಲೊಮಾ ಇನ್ ಫ್ಯಾಷನ್ ಡಿಸೈನಿಂಗ್ ಬ್ಯಾಂಗ್ಳೂರ್ ಐಡಿಯಾ ವರ್ಲ್ಡ್ ವೈಡ್ ಫ್ಯಾಷನ್ ಡಿಸೈನಿಂಗ್ ಸ್ಕೂಲ್ ಅಂದ್ರೆ 2012 2013 ಮಾಡ್ಕೊಂತಾರೆ. ಮತ್ತೆ ಇವರು ಅಂಡರ್ ಗ್ರಾಜುಯೇಟ್ ಬ್ಯಾಂಗ್ಳೂರ್ BMS ಸ್ಕೂಲ್ ಆಫ್ ಆರ್ಕಿಟೆಕ್ಚರ್ 2013-2018 ಎಜುಕೇಶನ್ ಮಾಡ್ತಾರೆ. ಹಾಗೆ ಇವ್ರದ್ದು ವಾಯ್ಸ್ ಕೇಳಿಸ್ತಿದ್ಯಾ ಇವಾಗ? ಎಸ್. ಹಾಗೆ ಅವ್ರ ಪೋಸ್ಟ್ ಗ್ರಾಜುಯೇಷನ್ ಬಂದ್ಬಿಟ್ಟು ಮಹಾರಾಣಿ ಕ್ಲಸ್ಟರ್. ಎಸ್, ಇವ್ರ ಪೋಸ್ಟ್ ಗ್ರಾಜುಯೇಷನ್ ಬಂದ್ಬಿಟ್ಟು ಮಹಾರಾಣಿ ಕ್ಲಸ್ಟರ್ ಕಾಲೇಜಲ್ಲಿ ಮಾಡ್ಕೊಂತಾರೆ. ಅಂದ್ರೆ 2019-2021 ಇವ್ರಿಗೆ ಇವನ್ ನಮ್ಮ ಮಿನಿಸ್ಟ್ರಿ ಆಫ್ ಇವಾಗ ಯಾರು ನಮ್ಗೆ ಇವ್ರಿಗೊಂದು ಅವಾರ್ಡ್ ಕೂಡ ಸಿಕ್ಕಿದೆ, ಪ್ರೆಸ್ ಕ್ಲಬ್ ಬಿಸ್ನೆಸ್ ಐಕಾನ್ ಅವಾರ್ಡ್ ಅಂತ 2022. ಅದನ್ನ ಹಾನರ್ಡ್ ಬೈ ಶ್ರೀ ಮುರುಗೇಶ್ ರುದ್ರಪ್ಪ ನಿರಾಣಿ, ಇಂಡಸ್ಟ್ರಿಯಲ್ ಮಿನಿಸ್ಟರ್ ಆಫ್ ಕರ್ನಾಟಕ ಅಂಡ್ ಸ್ಯಾಂಡಲ್ವುಡ್ ಆಕ್ಟರ್ಸ್ ರಮ್ಯ. ಈ ಅವಾರ್ಡ್ ಅನ್ನ ಪೂಜಿತಾ ಮೇಡಮ್ ಅವ್ರು ಪಡ್ಕೊಂಡಿದ್ದಾರೆ. ವೆಲ್ಕಮ್ ಮೇಡಮ್. ಥ್ಯಾಂಕ್ ಯು ಸರ್. ಅಷ್ಟು ಕರೆಕ್ಟ್ ಇದೆಯಲ್ಲ ನಿಮ್ಮ ಮಾಹಿತಿ? ಸಾರಿ. ಓಕೆ ಮೇಡಮ್. ಈ ದಿನ ನಾವು ಮಕ್ಕಳಿಗೆ ಕನ್ಸ್ಟ್ರಕ್ಷನ್ ವಲಯದ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇದೀವಿ. ಈ ದಿನ ನಿಮ್ದು ಏರಿಯಾ ಆಫ್ ದ ವರ್ಕ್ ಮೇಡಮ್. ಸರ್, ನಾವು ಆರ್ಕಿಟೆಕ್ಚರ್ ಅಂತ ಒಂದು ಡಿಪಾರ್ಟ್ಮೆಂಟ್ ಇದೆ. ಅಂದ್ರೆ ಏರಿಯಾ ಆಫ್ ದ ವರ್ಕ್ ನಮ್ಗೆ ಕಂಪ್ಲೀಟ್ ಬರುತ್ತೆ. ಇಂಜಿನಿಯರಿಂಗ್ ಇರ್ಬೋದು, ಕನ್ಸ್ಟ್ರಕ್ಷನ್ ಅಲ್ಲಿ ಇರ್ಬೋದು, ಮತ್ತೆ ಅದಾದ್ಮೇಲೆ ಏನ್ ಬರುತ್ತೆ ಡಿಸೈನಿಂಗ್ ಇಂದ ಹಿಡಿದು ಕನ್ಸ್ಟ್ರಕ್ಷನ್ ಕಂಪ್ಲೀಷನ್ ವರ್ಗುನು ಕಂಪ್ಲೀಟ್ ಆಗಿ ನಮ್ಮ ಮೇಲೇನೆ ಇರುತ್ತೆ ಅದು. ಸೊ ಫ್ರಮ್ ಸ್ಟೇಜ್ 1 ಟಿಲ್ ಸ್ಟೇಜ್ ಲಾಸ್ಟ್ ನಾವು ಎಲ್ಲಾ ಫೀಲ್ಡ್ ಅಲ್ಲೂ ಎಲ್ಲಾದ್ರಲ್ಲೂ ಇರ್ಬೇಕಾಗುತ್ತೆ. ಜೊತೆಗೆ ಈ ಚೀಫ್ ಆರ್ಕಿಟೆಕ್ಟ್ ಆಗಿ ನಿಮ್ಗೆ ಎಷ್ಟು ವರ್ಷಗಳ ಅನುಭವ ಇದೆ ಮೇಡಮ್? ಸರ್, ನಾನು ಇವಾಗ 4 ವರ್ಷದಿಂದ ಚೀಫ್ ಆರ್ಕಿಟೆಕ್ಟ್ ಆಗಿ ಇದ್ದೀನಿ. ಆಕ್ಚುಲಿ ನನ್ನ ವರ್ಕಿಂಗ್ ಕರಿಯರ್ ಅಂತ ಬಂದ್ರೆ ನಾನು ಕಾಲೇಜ್ ನಲ್ಲಿ ಇದ್ದಾಗ್ಲೇನೆ ಶುರು ಮಾಡ್ಕೊಂಡಿದ್ದೆ ಇದನ್ನ. ನಾನು ಕಾಲೇಜ್ ಮುಗಿಯೋವರೆಗೂ ಕಾಯಿಲೆ ಇಲ್ಲ. ಸೊ ಡಿಸೈನಿಂಗ್ ನನಗೆ ತುಂಬಾ ಚಿಕ್ಕ ವಯಸ್ಸಿಂದಾನೇ ಆಸಕ್ತಿ ಇದ್ದಿದ್ರಿಂದ ಕಾಲೇಜ್ ನಾನು ಸೇರೋದಿಕ್ ಮುಂಚೆನೆ ಡಿಸೈನಿಂಗ್ ಎಲ್ಲ ಮಾಡ್ತಿದ್ದೆ. ಆದ್ರೆ ಕ್ವಾಲಿಫಿಕೇಶನ್ ಇಲ್ಲದೆ ಯಾವ್ದು ಮಾಡೋದಕ್ಕಾಗಲ್ಲ, ಎಲ್ಲದಕ್ಕೂ ಒಂದು ಲೈಸೆನ್ಸ್ ಅಂತ ಬೇಕಾಗುತ್ತೆ. ಸೊ ಅದರಿಂದ ಆಫ್ಟರ್ ಕ್ವಾಲಿಫಿಕೇಶನ್ ನಾನು ನಂದೇ ಆರ್ಕಿಟೆಕ್ಚರ್ ಫರ್ಮ್ ಅಂತ ಸ್ಟಾರ್ಟ್ ಮಾಡಿ ಆಮೇಲೆ ಆನ್ ದ ಫೀಲ್ಡ್ ಎಕ್ಸಾಕ್ಟ್ಲಿ ಅಂತ ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡಿದ್ದು. ಬಟ್ ಅದಕ್ ಮುಂಚೆ ಏನಿದೆ ಅದೆಲ್ಲ ನಾನು ಜಸ್ಟ್ ನಂದು ಓನ್ ಡಿಸೈನಿಂಗ್ ಫೀಲ್ಡ್ ಅಂತ ಮಾಡ್ಕೊಂಡು ಸ್ವಲ್ಪ ಮುಂಚೆನೆ ನಾನು ಇದ್ರ ಬಗ್ಗೆ ತಿಳ್ಕೊಂಡಿದ್ದೆ. ಓಕೆ, ಥ್ಯಾಂಕ್ ಯು ಮೇಡಮ್. ಅಂದ್ರೆ ಇವಾಗ ನೀವು 4 years ಇಂದ ವರ್ಕ್ ಮಾಡ್ತಾ ಇದ್ದೀರಾ, ಜೊತೆಗೆ ಕೋ-ಫೌಂಡರ್ ಕೂಡ, ಅಂದ್ರೆ ನೀವು ಕೂಡ ಕಂಪನಿಯ ಸಹ ಸಂಸ್ಥಾಪಕ ಆಗಿದ್ದೀರಾ. ಜೊತೆಗೆ ಈ ಒಂದು ಚೀಫ್ ಅಂದ್ರೆ ಸಹ ಸಂಸ್ಥಾಪಕರು ಆಗಿರೋದ್ರ ಬಗ್ಗೆ ಯಾವ ತರ ನಿಮ್ದು ರೋಲ್ ಇರುತ್ತೆ? ಮಕ್ಕಳು ಕೂಡ ಜೊತೆಗಿದ್ದಾರೆ, ಕೋ-ಫೌಂಡರ್ ಆಗಿದ್ದೀರಾ? ನಾವು ಸರ್, ನಾನು ಶುರು ಮಾಡುವಾಗ ನಾವು ಗ್ರೂಪ್ ಆಫ್ ಫ್ರೆಂಡ್ಸ್ ಅಂತ ಸ್ಟಾರ್ಟ್ ಮಾಡಿದ್ವಿ. ಸೊ ಫ್ರೆಂಡ್ಶಿಪ್ ಹೋಗಿ ನಮಗೆ ಪಾರ್ಟ್ನರ್ಶಿಪ್ ಆಯ್ತು. ಆದ್ರಿಂದ ನಾವು ಕೋ-ಫೌಂಡರ್ಸ್ ಆದ್ವಿ. ನಾವು ಶುರುವಾತ್ನಲ್ಲಿ 4 ಜನ ಒಟ್ಟಿಗೆ ಸೇರಿ ಮಾಡಿದ್ದು. ಮತ್ ಹಾಗೆ ಬೆಳವಣಿಗೆ ಇದ್ದೇ ಇರುತ್ತೆ, 4 ಜನ. ಅದರಿಂದ ಹಾಗೆ ನಾವು ಪಾರ್ಟ್ನರ್ಶಿಪ್ ನಲ್ಲಿ ಅವ್ರು ಕೂಡ ಬ್ರಾಂಚ್ ಔಟ್ ಆಗಿದ್ದಾರೆ. ಜಸ್ಟ್ ಇಲ್ಲೇ ಫಿಕ್ಸ್ ಆಗ್ಬೇಕಂತ ಏನಿಲ್ಲ, ಎಲ್ಲಾರು ಡಿಫ್ರೆಂಟ್ ಸೆಕ್ಟರ್ಸ್ ನಲ್ಲಿ ವರ್ಕ್ ಮಾಡ್ತಿದ್ದಾರೆ. ಹಾಗೆ ನಾನು ಕೂಡ ಇದ್ರಲ್ಲೇ ಕಂಟಿನ್ಯೂ ಆಗ್ತಾ ಹೋಗ್ತಾ ಇದ್ದೀನಿ. ಓಕೆ ಮೇಡಮ್. ಅಂದ್ರೆ ನಿಮ್ದು ಐ ಥಿಂಕ್ ಜಸ್ಟ್ ಒನ್ ಆರಾ ಅಂತ ಅಂದ್ರೆ ವಾಟ್ ಇಸ್ ದ ಮೀನಿಂಗ್ ಮೇಡಮ್? ಆರಾ ಅಂದ್ರೆ ಬೆಳಕು ತರುವುದು ಅಂತ ಮೀನಿಂಗ್ ಬರುತ್ತೆ ಸರ್. ಇಟ್ಸ್ ಎ ಗ್ರೀಕ್ ವರ್ಡ್ ಅಲ್ಲ? ಹಾ, ಹೌದು. ಬೆಳಕು ತರುವುದು ಅನ್ನೋ ಮೀನಿಂಗ್ ಬರುತ್ತೆ. ಮತ್ತೆ ಅದೇ ಅಲ್ದೇನೆ ಆರ್ನಮೆಂಟೇಶನ್ ಅಂತ ಕೂಡ ಬರುತ್ತೆ. ನಂದು ಕಾನ್ಸೆಪ್ಟ್ ಏನಿದೆ ಅಂದ್ರೆ, ಆಲ್ರೆಡಿ ನಮ್ಗೆ ದೇವರು ಒಂದು ಭೂಮಿ ಅಂತ ಕೊಟ್ಟಿದ್ದಾನೆ, ಅಲ್ಲಿ ಅದಕ್ಕೆ ಬೇಕಾದಂತ ನೇಚರ್ ಅಂತ ಕ್ರಿಯೇಟ್ ಮಾಡ್ಕೊಟ್ಟಿದ್ದಾನೆ. ಅದಕ್ಕೆ ಒಂದು ಆರ್ನಮೆಂಟೇಶನ್ ನಾವೇನ್ ಕನ್ಸ್ಟ್ರಕ್ಷನ್ ಮಾಡ್ತಿದೀವಿ ಅದು. ಸೊ ಅದರಿಂದ ನನಗೆ ಆ ಕಾನ್ಸೆಪ್ಟ್ ತಗೊಂಡು ಆರಾ ಡಿಸೈನ್ ಲೋಕಸ್ ಅಂತ ಒಂದು ನೇಮ್ ತಗೊಂಡಿದ್ದೀನಿ.
ಎಸ್ ಮೇಡಮ್, ಒಂದೆರಡು ಸಾರ್ಸ್ ಕೂಡ ಹ್ಯಾಪಿನೆಸ್ ಅಂತ ಕೂಡ ಬರುತ್ತಲ್ಲ. ಹಾ ಹೌದು, ತುಂಬಾ ಮೀನಿಂಗ್ಸ್ ಇದೆ ಸರ್ ಇದಕ್ಕೆ. ಅದ್ರಲ್ಲಿ ನಾವು ಕನ್ಸಿಡರ್ ಮಾಡಿದ್ದು ಬೆಳಕು ತರುವುದು ಅಂತ. ಓಕೆ ಅಂದ್ರೆ ಓಕೆ ಮೇಡಮ್, ಅಂದ್ರೆ ಇವಾಗ ನೆಕ್ಸ್ಟ್ ನಿಮ್ದು ಆಲ್ಮೋಸ್ಟ್ ತಿಳ್ಕೊಂಡಿರೋ ತರ ಪ್ರಕಾರ ಆದ್ರೆ ಏನೆಲ್ಲ ರೆಸ್ಪಾನ್ಸಿಬಿಲಿಟಿ ಇರುತ್ತೆ? ಸರ್ ನಮಗೆ ಸ್ಟೇಜ್ 1 ಅಂದ್ರೆ ಫಸ್ಟ್ ಕ್ಲೈಂಟ್ ಮೀಟಿಂಗ್ಸ್, ರಿಕ್ವೈರ್ಮೆಂಟ್ಸ್ ತಗೋತೀವಿ ಏನಿರುತ್ತೆ ಏನು ಅಂತ. ಸೊ ಅದ ನೆಕ್ಸ್ಟ್ ಅವರಿಗೆ ಏನ್ ಡಿಸೈನ್ ಆಸ್ಪೆಕ್ಟ್ ಅಲ್ಲಿ ಏನಿರುತ್ತೆ ಆ ರಿಕ್ವೈರ್ಮೆಂಟ್ಸ್ ಪ್ರಕಾರ ನಾವು ಡಿಸೈನ್ ಮಾಡಿ ಮತ್ತೆ ಒಂದಷ್ಟು ಮೀಟಿಂಗ್ಸ್ ಆಗುತ್ತೆ. ಅವರಿಗೆ ಏನು ರಿಕ್ವೈರ್ಮೆಂಟ್ ಅವ್ರ ಮನಸ್ಸಿನಲ್ಲಿ ಏನಿರುತ್ತೆ ಅದನ್ನ ಅಗೇನ್ ನಾವು ಅಕಾರ್ಡಿಂಗ್ ಟು ಬೈಲಾಸ್ ರೂಲ್ಸ್ ರೆಗ್ಯುಲೇಷನ್ಸ್ ಏನಿದೆ ಅದನ್ನೆಲ್ಲ ಕನ್ಸಿಡರ್ ಮಾಡ್ಕೊಂಡು ಅವರ ಕನ್ಸನ್ನ ನಾವು ನಿಜ ಮಾಡ್ಬೇಕಾಗುತ್ತೆ. ಸೊ ನಾವು ಅಲ್ಲಿ ಮಧ್ಯದಲ್ಲಿ ಆಕ್ಟ್ ಆಗ್ತೀವಿ ಅಷ್ಟೇ. ಏನಂದ್ರೆ ಅವ್ರ ಕನ್ಸಿಗೆ ನಾವು ಅವ್ರಿಗೆ ಒಂದು ಪ್ಲಾಟ್ಫಾರ್ಮ್ ತರ ಕ್ರಿಯೇಟ್ ಮಾಡ್ಕೊಟ್ಟು ಅದನ್ನ ಕಾರ್ಯರೂಪಕ್ಕೆ ತಗೊಂಡ್ ಬರೋದಕ್ಕೆ ನಾವು ಮಧ್ಯ ಮೀಡಿಯೇಟರ್ ಆಗಿ ವರ್ಕ್ ಮಾಡ್ತೀವಿ ಆರ್ಕಿಟೆಕ್ಟ್ಸ್ ಬೇಸಿಕಲಿ. ಸೊ ಇವಾಗ ಇಂಜಿನಿಯರ್ಸ್ ಆಗ್ಬೋದು ಮತ್ತೆ ಅದ್ರ ನೆಕ್ಸ್ಟ್ ಲೇಬರ್ಸ್ ಆಗ್ಬೋದು ಏನೇ ಬರ್ತಾರೆ, ಅವ್ರ ಎಲ್ಲರಿಗೂ ಮುಂಚೆ ಆರ್ಕಿಟೆಕ್ಟ್ ಏನಕ್ಕೆ ಬರ್ತಾರೆ ಅಂದ್ರೆ ಅವರಿಗೆ ಒಂದು ಕಂಪ್ಲೀಟ್ ಫ್ರೇಮ್ ವರ್ಕ್ ನಾವು ಸೆಟ್ ಮಾಡ್ಕೊಡ್ತೀವಿ, ಹೇಗ್ ವರ್ಕ್ ಮಾಡ್ಬೇಕು. ಸೊ ಫ್ರಮ್ ಸ್ಟಾರ್ಟಿಂಗ್ ಟಿಲ್ ದ ಎಂಡ್ ಏನು ಪ್ರಾಬ್ಲಮ್ ಇಲ್ಲದೆ ಇರೋ ತರ ವರ್ಕ್ ಆಗ್ಬೇಕಂತಂದ್ರೆ ಒಂದು ಪ್ಲಾನಿಂಗ್ ಇರ್ಬೇಕಾಗುತ್ತೆ. ಸೊ ಆ ಪ್ಲಾನಿಂಗ್ ನ ಆರ್ಕಿಟೆಕ್ಟ್ಸ್ ಮಾಡ್ಕೊಡ್ತಾರೆ. ಎಸ್ ಓಕೆ ಮೇಡಮ್, ಅಂದ್ರೆ ಇವಾಗ ನಿಮ್ದು ವೆಬಿನಾರ್ ಕ್ಲಾಸ್ ನೋಡ್ತಾ ಇರೋ ನಮ್ಮ ಯಂಗ್ ಸ್ಟೂಡೆಂಟ್ಸ್ ಕೂಡ ನಿಮ್ದೇ ತರ ಪ್ರೊಫೆಷನಲ್ ಬರ್ಬೇಕನ್ನೋದಾದ್ರೆ ನೀವು ಆಫ್ಟರ್ 10th ಆದ್ಮೇಲೆ PU ನಲ್ಲಿ ನೀವು ಯಾವ ಸಬ್ಜೆಕ್ಟ್ ಮೇಲೆ ಜಾಸ್ತಿ ಫೋಕಸ್ ಮಾಡಿದ್ರಿ ಮೇಡಮ್? ಸರ್ ನಾವು ಆಫ್ಟರ್ 10th ಏನಿರುತ್ತೆ ನಿಮ್ಗೆ ಮ್ಯಾಥಮೆಟಿಕ್ಸ್ ಕಂಪಲ್ಸರಿ ಸಬ್ಜೆಕ್ಟ್ ಇರುತ್ತೆ. ನೀವ್ ಯಾವ್ದಾದ್ರು ಹೋಗಿ ಐದರ್ ಸೈನ್ಸ್ ಹೋಗ್ಬೋದು ಅಥವಾ ಕಾಮರ್ಸ್ ಇಂದನೂ ಹೋಗ್ಬೋದು, ಬಟ್ ಮ್ಯಾಥ್ಸ್ ಕಂಪಲ್ಸರಿ ಸಬ್ಜೆಕ್ಟ್ ಆಗುತ್ತೆ. PCMB, PCME, PCMC ಮೂರಲ್ಲೂ ನೀವು ಬರ್ಬೋದು, ಏನ್ ತೊಂದ್ರೆ ಇಲ್ಲ. ಬಟ್ ಕಾಮರ್ಸ್ ಅಲ್ಲಿ ಅಂತ ಬಂದಾಗ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಇದ್ರೆ ಮಾತ್ರ ನೀವು BR ಅಂದ್ರೆ ಬ್ಯಾಚುಲರ್ ಆಫ್ ಆರ್ಕಿಟೆಕ್ಚರ್ ಗೆ ಜಾಯ್ನ್ ಆಗ್ಬೋದಿರುತ್ತೆ. ಅಂಡ್ ಜಾಯ್ನ್ ಆಗೋದಕ್ಕೂ ಮುಂಚೆ ನಿಮ್ಗೆ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಕೂಡ ಇರುತ್ತೆ. ಅದರ್ ದನ್ CET ಎಲ್ಲ ಏನ್ ಬರೀತೀರಾ ಅದಲ್ದೇನೆ ನ್ಯಾಷನಲ್ ಆಪ್ಟಿಟ್ಯೂಡ್ ಟೆಸ್ಟ್ ಇನ್ ಆರ್ಕಿಟೆಕ್ಚರ್ ಅಂತ ಒಂದು ಎಕ್ಸಾಮ್ ಇರುತ್ತೆ. ಸೊ ಅದರಲ್ಲಿ 3 ಕ್ಯಾಟಗರೀಸ್ ಇರುತ್ತೆ, ಲೈಕ್ ಮ್ಯಾಥಮೆಟಿಕ್ಸ್ ಕ್ವೆಶನ್ಸ್ ಇರುತ್ತೆ, ಡ್ರಾಯಿಂಗ್ ಟೆಸ್ಟ್ ಇರುತ್ತೆ ಅವರಿಗೆ, ಆಮೇಲೆ ಜನರಲ್ ಆಪ್ಟಿಟ್ಯೂಡ್ ಕ್ವೆಶನ್ಸ್ ಎಲ್ಲ ಇರುತ್ತೆ. ಸೊ ಇದ್ರ ಬೇಸಿಸ್ ಮೇಲೆ ಒಂದು ಎಂಟ್ರೆನ್ಸ್ ಎಕ್ಸಾಮ್. ಈ ಎಂಟ್ರೆನ್ಸ್ ಎಕ್ಸಾಮ್ ನೀವು ಕೋಚಿಂಗ್ ಕ್ಲಾಸಸ್ ಕೂಡ ಹೋಗ್ಬೋದಾಗುತ್ತೆ, ಬಟ್ ಅದರ್ವೈಸ್ ಆಲ್ಸೋ ನಾವು ದಿನನಿತ್ಯ ಹೇಗೆ ಜೀವನ ಮಾಡ್ತೀವಿ ಅನ್ನೋದ್ರ ಮೇಲೆ ಇರುತ್ತೆ ಕ್ವೆಶನ್ಸ್. ಅದು ನೀವು ಓನಾಗೂ ಪ್ರಿಪೇರ್ ಆಗ್ಬೋದು ಅಥವಾ ಕ್ಲಾಸಸ್ಗಾದ್ರೂ ಹೋಗ್ಬೋದು. ಅಂದ್ರೆ ನಿಮ್ ಸ್ವಲ್ಪ ಕ್ರಿಯೇಟಿವ್ ಆಗಿ ಇರ್ಬೇಕಾಗುತ್ತೆ. ಆರ್ಕಿಟೆಕ್ಚರ್ ಆಸ್ ಎ ಫೀಲ್ಡ್ ಅಂತ ತಗೋಬೇಕಂದ್ರೆ ನಾವು ಮನ್ಸಲ್ಲೇ ಅದನ್ನ ಇಮ್ಯಾಜಿನ್ ಮಾಡ್ಕೊಂಡು ಬರೆಯೋಷ್ಟು ನಮಗೆ ಇರ್ಬೇಕಾಗುತ್ತೆ ಸ್ವಲ್ಪ ಇಂಟ್ರೆಸ್ಟ್, ಕ್ರಿಯೇಟಿವಿಟಿ ಅಂಡ್ ಸ್ವಲ್ಪ ಹ್ಯಾಂಡ್ ಸ್ಕೆಚಸ್ ಈ ತರದೆಲ್ಲ ಕಲಿಬೇಕಾಗುತ್ತೆ. ಮೇನ್ಲಿ ಡಿಸೈನಿಂಗ್ ಇಂಟ್ರೆಸ್ಟ್ ಇರೋರಿಗೆ ಇದು ಒಳ್ಳೆ ಫೀಲ್ಡ್. ಎಸ್ ಓಕೆ ಮೇಡಮ್, ಹಾಗೇನೆ ನಿಮ್ಗೆ ಯುವರ್ ಫ್ಯಾಮಿಲಿ ಹೌ ಟು ಸಪೋರ್ಟ್ ಮೇಡಮ್? ಸರ್ ಫ್ಯಾಮಿಲಿ ನಾನು ಮಮ್ಮಿ ಡ್ಯಾಡಿ ಅಂಡ್ ನಾನು 3 ಜನ ನಾವು ಇರೋದು ಮನೆಯಲ್ಲಿ. ನಮ್ಮ ಫಾದರ್ ಗವರ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಾರೆ ಸರ್, PWD ಡಿಪಾರ್ಟ್ಮೆಂಟ್ ನಲ್ಲಿ. ಮದರ್ ಹೌಸ್ ವೈಫ್. ಸೊ ಚಿಕ್ಕದ್ರಿಂದ ನನಗೆ ಆತರ ಏನ್ ರಿಸ್ಟ್ರಿಕ್ಷನ್ಸ್ ಅಂತ ಏನಿರ್ಲಿಲ್ಲ. ನಮ್ಮ ಮದರ್ ಫಾದರ್ ಇಬ್ರು ರೂರಲ್ ಇಂದ ಬಂದಿದ್ದು, ಅವ್ರಿಗೆ ಅಷ್ಟು ಸಪೋರ್ಟ್ ಇರ್ಲಿಲ್ಲ ಓದ್ಲಿಕ್ಕಾಗ್ಲಿ ಅಥವಾ ಏನಾದ್ರು ಒಂದು ಮಾಡ್ಬೇಕು ಜೀವನದಲ್ಲಿ ಅಂತ ಹೇಳಿದಾಗ. ಇವಾಗ ನಮಗೇನೋ ಒಂದು ಸಪೋರ್ಟ್ ಇದೆ ಅಂತ ಹೇಳಿದಾಗ ಅವರಿಗೆ ಗೊತ್ತಿರ್ಲಿಲ್ಲ. ಅಂದ್ರೆ ಆಫ್ಟರ್ 10th ಏನೇನಿದೆ ಅಂತ ನನಗ್ ಸಹ ಗೊತ್ತಿರ್ಲಿಲ್ಲ. ಇವಾಗ ಈ ತರ ನಮಗ್ ಸೆಮಿನಾರ್ಸ್ ಎಲ್ಲ ಅವಾಗ ಇದ್ದಿದ್ರೆ ಪ್ರಾಬಬ್ಲಿ ಇನ್ನ ಹೆಲ್ಪ್ ಆಗಿರ್ತಿತ್ತೇನೋ. ನಾನ್ ಆರ್ಕಿಟೆಕ್ಚರ್ಗೆ ಸೇರೋದಕ್ಕೆ ಅಂತ ಬರೋದಕ್ ಮುಂಚೆ ನನಗೆ ಫ್ಯಾಷನ್ ಡಿಸೈನಿಂಗ್ ಮಾಡಿದೆ. ಯಾಕೆ ಅಂದ್ರೆ ನನಗೆ ಡಿಸೈನಿಂಗ್ ಅಲ್ಲಿ ಏನೇನಿದೆ ಅನ್ನೋದು ಅವಾಗ ಐಡಿಯಾ ಇರ್ಲಿಲ್ಲ. ಸೊ ಡಿಸೈನಿಂಗ್ ಅಂತ ಬಂದಾಗ ಓಕೆ ಫ್ಯಾಷನ್ ಡಿಸೈನಿಂಗ್ ಅಂತ ಒಂದಿದೆ ಫೀಲ್ಡ್, ನನಗೆ ಇಷ್ಟ ಆಗ್ಬೋದು ಅಂತ ಹೋಗಿ ನಾನು ಜಾಯ್ನ್ ಆಗಿದ್ದು. ಮತ್ತೆ ಅದಕ್ಕೆ ಬಂದ್ಮೇಲೆ ನನಗೆ ಇದು ಎಕ್ಸ್ಪ್ಲೋರೇಷನ್ ಆಯ್ತು, ಆರ್ಕಿಟೆಕ್ಚರ್ ಅಂತ ಒಂದು ಫೀಲ್ಡ್ ಇದೆ, ಅದ್ರಲ್ಲಿ ನಾವೇನೋ ಒಂದು ಮಾಡ್ಬೋದು ಅಂತ. ಮತ್ ಹಾಗೆ ಅದ್ರ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ, ಗೊತ್ತಾಯ್ತು ನನಗೆ. ಅದಾದ್ಮೇಲೆ ನನ್ನ ಪೇರೆಂಟ್ಸ್ ಗೆ ಹೇಳ್ದೆ ಹೋಗಿ, ನೋಡಿ ಈ ತರ ಇದೆ ಒಂದ್ ಫೀಲ್ಡ್ ನಾನು ಮಾಡ್ಬೇಕಂತಿದ್ದೀನಿ ಅಂತೆಲ್ಲ. ಇನಿಷಿಯಲಿ ನನಗೆ ಅಷ್ಟು ಇವಾಗಿರುವಷ್ಟು ಈಗ ಫಿಂಗರ್ ಟಿಪ್ಸ್ ಅಲ್ಲಿ ನಮ್ಗೆ ಸಿಗುತ್ತೆ. ಜಸ್ಟ್ ನಮ್ಗೆ ಇಂಟರ್ನೆಟ್ ಫೆಸಿಲಿಟೀಸ್ ಇರೋದ್ರಿಂದ ಇಟ್ ಇಸ್ ವೆರಿ ಈಸಿ, ನಾವು ಏನ್ ಬೇಕಾದ್ರೂ ಇನ್ಫಾರ್ಮೇಶನ್ ತಗೋಬಹುದು. ಬಟ್ ಅವಾಗ ಸ್ವಲ್ಪ ಕಷ್ಟ ಆಯ್ತು ನಂಗೆ ಇನ್ಫಾರ್ಮೇಶನ್. ಮತ್ತೆ ನಮ್ ಫ್ಯಾಮಿಲಿಯಲ್ಲಿ ಯಾರು ಆರ್ಕಿಟೆಕ್ಟ್ಸ್ ಇಲ್ದೇ ಇರೋದ್ರಿಂದ ನನಗೆ ಯಾರನ್ನಾದ್ರೂ ಕೇಳ್ಬೇಕಂದ್ರು ಯಾರನ್ನ ಕೇಳ್ಬೇಕು, ಹೇಗ್ ಅಪ್ರೋಚ್ ಮಾಡ್ಬೇಕು. ಅಂಡ್ ನಮ್ ಇಂಡಿಯಾದಲ್ಲಿ ಸ್ವಲ್ಪ ಆರ್ಕಿಟೆಕ್ಟ್ಸ್ ಈಸಿಲಿ ಅವೈಲಬಲ್ ಅನ್ನೋದು ಸ್ವಲ್ಪ ಕಮ್ಮಿ ಇದೆ. ಅಂದ್ರೆ ಬೇರೆ ನಾವು ಪ್ರೊಫೆಷನಲ್ಸ್ ನ ನೋಡುವಷ್ಟು ಸುಲಭವಾಗಿ ಆರ್ಕಿಟೆಕ್ಟ್ಸ್ ನ ನೋಡೋದಕ್ಕಾಗಲ್ಲ. ಯಾಕಂದ್ರೆ ಇನ್ನ ಸ್ಕೋಪ್ ಈಗ ಬರ್ತಾ ಇದೆ ಆರ್ಕಿಟೆಕ್ಚರ್, ಮೊದ್ಲೆಲ್ಲ ಇರ್ಲಿಲ್ಲ, ಇಂಜಿನಿಯರ್ಸ್ಗೆ ಸ್ಟಾಪ್ ಆಗ್ತಾ ಇತ್ತು.
ಅದರಿಂದ ನನ್ನ ಪೇರೆಂಟ್ಸ್ ಹೇಳಿದಾಗ ಅವರು ಸ್ಟಾರ್ಟಿಂಗ್ ಒಪ್ಲಿಲ್ಲ, ಅಂದ್ರೆ ಅಷ್ಟು ಖುಷಿಯಿಂದ ಏನು ಆಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ, ಹೇಗೋ ಏನೋ ಮುಂದೆ ಫ್ಯೂಚರ್ ಹೇಗಿರುತ್ತೋ ಈ ತರ ಎಲ್ಲ ಇತ್ತು. ಬಟ್ ಆಮೇಲೆ ಅವರಿಗೆ ನನ್ನ ಬಗ್ಗೆ ನಂಬಿಕೆ ಇದ್ದಿದ್ರಿಂದ ಆಯ್ತು ನೋಡೋಣ ಅಂತ ಒಂದ್ ಟ್ರೈ ಮಾಡ್ದು. ಬಟ್ ನಾವು ಜಾಯಿನ್ ಆದಾಗ ಕೆಲವೊಂದು ಕಷ್ಟಗಳು ಆಯ್ತು, ಅಂದ್ರೆ ಆರ್ಕಿಟೆಕ್ಚರ್ ತುಂಬಾ ಎಕ್ಸ್ಪೆನ್ಸಿವ್ ಕೋರ್ಸ್, ಅದು ಒಂದು ಮೇಜರ್ ಥಿಂಗ್. ಬಟ್ ಅದರ್ವೈಸ್ ಆಲ್ಸೋ ನಾವು ಕೇಪಬಿಲಿಟೀಸ್ ಇದೀವಿ ಅಂದ್ರೆ ಯಾವ್ದನ್ ಬೇಕಾದ್ರೂ ಓವರ್ಕಮ್ ಮಾಡಿ ಏನ್ ಬೇಕಾದ್ರೂ ಸಾಧ್ಯ ಮಾಡ್ಬೋದು ಅಂತ ನಾನ್ ನಂಬಿದ್ದೆ ಅವಾಗ. ಸೊ ಅದು ಪಾಸಿಬಲ್ ಆಯ್ತು. ಎಸ್ ಮೇಡಮ್, ಹಾಗೆ ಕೂಡ ನೀವು ಪ್ರೊಫೆಷನಲ್ ಕೂಡ ಆಗಿದ್ದೀರಾ. ಇವಾಗ ಯಾವ ತರ ಫೀಲ್ ಮಾಡ್ತಾರ ಮೇಡಮ್? ಸರ್ ಇವಾಗ ನಾನು ರಿಪೆಂಟ್ ಮಾಡಲ್ಲ ಸರ್, ನಾನು ಏನ್ ಮಾಡಿದೀನಿ ಅದು 100% ನನಗೆ ರಿಸಲ್ಟ್ ಸಿಕ್ಕಿದೆ. ಸೊ ನಾವು ಏನೇ ಮಾಡಿದ್ರು ನಮ್ಮ ಮೇಲೆ ನಂಬಿಕೆ ಇದ್ರೆ ಯಾವ್ದೇ ಆಗ್ಲಿ ನಾವು ಸಕ್ಸಸ್ಫುಲ್ ಆಗ್ಲೇಬಹುದು. ಅಂದ್ರೆ ಇವಾಗ ನಿಮ್ ಬಗ್ಗೆ ಫ್ಯಾಮಿಲಿ ಕಡೆಯಿಂದ ತುಂಬಾ ಹೆಮ್ಮೆ ಇವಾಗ ಅವರಿಗೂ ಗೊತ್ತಾಗಿದೆ. ಯಾಕಂದ್ರೆ ಮುಂಚೆ ಈಗ ಭಾರತದಲ್ಲಿ ಏನಾಗುತ್ತೆ, ನೀವು ಆರ್ಕಿಟೆಕ್ಚರ್ ಅಂತ ಪ್ರೊನೌನ್ಸ್ ಮಾಡ್ಸೋದೇ ಒಂದು ದೊಡ್ಡ ವಿಷಯ ಆಗಿರುತ್ತೆ. ಎಷ್ಟೋ ಜನ ರೂರಲ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿರೋ ಪೇರೆಂಟ್ಸ್ ಕೂಡ ಇರ್ತಾರೆ, ಅವರಿಗೆ ಈ ತರ ಕೋರ್ಸಸ್ ನೇಮ್ಸ್ ಎಲ್ಲ ಹೇಳಿದಾಗ ಗೊತ್ತಿರೋದು ಇಲ್ಲ ಅದೇನು ಅಂತ. ಇವಾಗ ಸ್ವಲ್ಪ ಸಾಮಾನ್ಯವಾಗಿ ಗೊತ್ತಾಗಿದೆ, ಬಟ್ ಆಗ ನನ್ನ ಪೇರೆಂಟ್ಸ್ ಕಲ್ಸೋದಕ್ಕೂ 1 ವರ್ಷ 2 ವರ್ಷ ಬೇಕಾಯ್ತು ನನಗೆ, ಅಷ್ಟು ಟೈಮ್ ಆಯ್ತು. ಆದ್ರಿಂದ ಆಮೇಲೆ ಈಗಲೂ ಕೂಡ ಎಷ್ಟೊಂದ್ ಜನ ಹೋದಾಗ ಆರ್ಕಿಟೆಕ್ಟ್ ಅಂತ ಅಡ್ರೆಸ್ಸೇ ಮಾಡಲ್ಲ, ನಮ್ನ ಆರ್ಕಿಟೆಕ್ಚರ್ ಅಂತಾನೆ ಹೇಳ್ತಾರೆ. ಸೊ ಅದೆಲ್ಲ ಇನ್ನ ಈ ನಡುವೆ ಬರ್ತಾ ಇದೆ. ಅಂಡ್ ಕಾಲೇಜಸ್ ಕೂಡ ನಾನು ಓದುವಾಗ ಎಲ್ಲೋ ಒಂದ್ 5-6 ಕಾಲೇಜ್ ಇತ್ತಷ್ಟೇನೆ. ಇವಾಗ ಎಲ್ಲಾ ಕಾಲೇಜಲ್ಲೂ ಈ ಸಬ್ಜೆಕ್ಟ್ ಇದೆ, ಎಲ್ರು ಬರ್ಬೋದು. ಅಂಡ್ ಇದು ತುಂಬಾ ಕ್ರಿಯೇಟಿವ್ ಫೀಲ್ಡ್ ಇದೆ. ಯಾರೇ ಬಂದ್ರು ಅವ್ರಿಗೆ ತುಂಬಾ ಆಕ್ಟಿವ್ ಆಗಿ, ಆಮೇಲೆ ಸುಮ್ನೆ ಓದೋದು ಎಕ್ಸಾಮ್ ಬರೆಯೋದು ಆತರ ಎಲ್ಲ ಏನಿಲ್ಲ, ತುಂಬಾ ಕ್ರಿಯೇಟಿವ್ ಆಗಿರುತ್ತೆ. ಫುಲ್ ಡೇ ನಾವು ಆಕ್ಟಿವ್ ಆಗಿರ್ತೀವಿ. ಓಕೆ, ಅಂದ್ರೆ ಒಬ್ಬ ನೀವು ಎಂಟ್ರೆನ್ಸ್ ಎಕ್ಸಾಮ್ 10th 12th ಪಾಸ್ ಆಗ್ಬೇಕಂತ ಹೇಳ್ತಿದ್ರಲ್ಲ, ಅಂದ್ರೆ ಒಂದು ದಿನಕ್ಕೆ ಮಕ್ಕಳು ಮ್ಯಾಕ್ಸಿಮಮ್ ಅಂದ್ರೆ ಎಷ್ಟು ಅವರ್ ಸ್ಟಡಿ ಕಡೆ ಅವರು ಎಜುಕೇಶನ್ ಬಗ್ಗೆ ಗಮನ ಕೊಡ್ಬೇಕು ಮೇಡಮ್? ಅಂದ್ರೆ ಪರ್ ಡೇ ಎಷ್ಟು ಅವರ್ ಅವರು ಸ್ಟಡಿ ಮಾಡ್ಲಿಕ್ಕೆ ಫೋಕಸ್ ಮಾಡ್ಬೇಕು ಮೇಡಮ್? ಸರ್ ಅವರು ಪರ್ ಅವರ್ ಸ್ಟಡಿ ಮಾಡ್ತೀವಿ ಅಥವಾ 2 hours 3 hours ಈ ತರ ಕನ್ಸ್ಟೆಂಟ್ ಮಾಡ್ಕೊಂಡು ಓದ್ಬಾರ್ದು ಯಾವತ್ತು. ಅಂಡ್ ಮೊದ್ಲಾಗಿ ನಾವು ಓದ್ತಿದೀವಿ ಅನ್ನೋದನ್ನೇ ಬಿಟ್ಬಿಡ್ಬೇಕು. ಅವ್ರು ನಾವು ತಿಳುವಳಿಕೆ ತಗೋಬೇಕು, ತಿಳುವಳಿಕೆ ಏನ್ ಬೇಕು ಅದಕ್ಕೆ ಮಾಡ್ತಾ ಇದೀವಿ ಅಷ್ಟೇನೆ. ಅವ್ರು ಪ್ರತಿನಿತ್ಯ ಬೆಳಿಗ್ಗೆ ಎದ್ದಾಗಿಂದ ರಾತ್ರಿವರೆಗೂ ಏನ್ ಕೆಲಸ ಮಾಡ್ತಾರೆ ಪ್ರತಿಯೊಂದರಲ್ಲೂ ಕಲಿಯೋದು ಇದ್ದೇ ಇರುತ್ತೆ. ಅವ್ರು ಜಸ್ಟ್ ನಾನ್ ಬುಕ್ ಅಲ್ಲಿ ಇರೋದನ್ನ ಮಾತ್ರ ಓದಿ ಪಾಸ್ ಆಗಿ ಏನೋ ಮಾಡ್ತೀನಿ ಅನ್ನೋದ್ರಿಂದ ಏನು ಪ್ರಯೋಜನ ಇಲ್ಲ. ಯಾವ್ದೇ ಆದ್ರೂ ನಾವು ಜೀವನಕ್ಕೆ ಏನ್ ಬೇಕು ಪ್ರತಿಯೊಂದ್ರಲ್ಲೂ ಏನ್ ಕಲಿತೀವಿ ನಾವು, ಫಿಸಿಕ್ಸ್ ಮ್ಯಾಥಮೆಟಿಕ್ಸ್ ವಾಟ್ ಎವರ್, ಕೆಮಿಸ್ಟ್ರಿ ಏನೇ ಕಲಿತ್ರು ದಿನನಿತ್ಯ ಮನೆಯಲ್ಲಿ ಏನ್ ಮಾಡ್ತೀವಿ ಅದನ್ನೇ ಕಲಿತಿರ್ತೀವಿ. ಅದು ನಮಗೆ ಏನಂದ್ರೆ ಸಣ್ಣ ವಯಸ್ಸಿಂದ ಗೈಡೆನ್ಸ್ ಕರೆಕ್ಟ್ ಆಗಿ ಇಲ್ದೇ ಇರೋದ್ರಿಂದ, ನನಗೂ 10th ಸ್ಟ್ಯಾಂಡರ್ಡ್ ಬರೋವರೆಗೂ ಸುಮ್ನೆ ಓದ್ತಿದೀವಲ್ಲ ಅಂತ ಅಷ್ಟೇ ಓದ್ತಾ ಇದ್ದಿದ್ದು. ಬಟ್ ಅದಾದ್ಮೇಲೆನೆ ಅದ್ರದ್ದು ಕ್ಲಾರಿಟಿ ಸಿಕ್ಕಿದ್ ನಾವ್ ಏನಕ್ಕೆ ಓದಿದ್ದೋ ಇದನ್ನ ನಾವ್ ಹೇಗೆ ಅಪ್ಲೈ ಮಾಡ್ತಾ ಇದೀವಿ ಫ್ಯೂಚರ್ ಅಲ್ಲಿ, ಇದನ್ನ ಅವ್ರು ಕರೆಕ್ಟ್ ಆಗಿ ಕನ್ಸಿಡರ್ ಮಾಡ್ಕೊಂಡ್ರೆ ಕಷ್ಟಪಟ್ಟು ಓದೋದು ಅನ್ನೋ ತರ ಏನು ಫೀಲಿಂಗೇ ಇರಲ್ಲ ಅವರಿಗೆ. ಓದೋದ್ರು ಅಷ್ಟೇ ಬ್ರೇಕ್ಸ್ ತಗೋಬೇಕು, ಮತ್ತೆ ಅದನ್ನ ನೆನ್ಸ್ಕೋಬೇಕು, ಅದನ್ನ ಪ್ರಾಕ್ಟಿಕಲ್ ಆಗಿ ಹೇಗೆ ಇಂಪ್ಲಿಮೆಂಟೇಶನ್ ಮಾಡ್ಬೇಕಂತ ನೋಡ್ಬೇಕಾಗುತ್ತೆ ಅವರು. ಅವಾಗ ಯಾವ್ದು ಮರೆಯಲ್ಲ. ಅಂಡ್ ಈಸಿ ಎಕ್ಸಾಮ್ಸ್ ಅಷ್ಟೇ, ನೀವ್ ಏನೇ ಕ್ವೆಶ್ಚನ್ ಕೇಳಿದ್ರು ಆನ್ಸರ್ ಮಾಡೋ ತರ ಇರ್ಬೋದು ನಾವ್ ಅವಾಗ. ಓಕೆ, ಅಂದ್ರೆ ಮೇಡಮ್ ಇನ್ನೊಂದು ನಿಮ್ಗೆ ಒನ್ ಆಫ್ ದ ಮೆಮೊರಬಲ್ ಡೇಸ್ ಅಂತ ತಗೊಂಡ್ರೆ ಒಂದು ಪ್ರೊಫೆಷನಲ್ ಲೈಫ್ ಅಲ್ಲಿ? ಸರ್ ಈಗ ರೀಸೆಂಟ್ ಆಗಿ ನಾವು ಒಂದು ಟೆಂಪಲ್ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡ್ದೋ ಡಾಬಸ್ಪೇಟೆನಲ್ಲಿ. ಅದೊಂಥರ ನನಗೆ ಆಕ್ಚುಲಿ ಟೆಂಪಲ್ ನಾವು ಇದಕ್ಕೂ ಮುಂಚೆ ಯಾವ್ದು ಡಿಸೈನ್ ಮಾಡಿದ್ದಿಲ್ಲ, ಇದೇ ಮೊದಲನೇ ಸಲ ನಾವು ಪ್ರಾಜೆಕ್ಟ್ ಮಾಡಿದ್ದು. ಸೊ ಅದೊಂದು ನನಗೆ ಮೆಮೊರಬಲ್ ಡೇ. ಮತ್ತೆ ಅದಲ್ದೇನೆ ನನಗೆ ಅವಾರ್ಡ್ ತಗೊಂಡಿದ್ದು, ದಟ್ ವಾಸ್ ದ ಫಸ್ಟ್ ಅವಾರ್ಡ್ ನಮ್ಗೆ. ಅದು ಅನ್ಎಕ್ಸ್ಪೆಕ್ಟೆಡ್ ಅದು, ಯಾಕಂದ್ರೆ ನಾವು ತುಂಬಾ ಇದೆ ಮಾಡೋದು ಜೀವನದಲ್ಲಿ, ಈಗ ಕೆರಿಯರ್ ಸ್ಟಾರ್ಟ್ ಮಾಡಿದೀವಿ. ಬಟ್ ಅವಾಗ ಒಂದು ರೆಕಗ್ನಿಷನ್ ಸಿಕ್ತಲ್ಲ, ಸೊ ಅದು ಒಂದು ಮೆಮೊರಬಲ್ ಡೇ ಆಗುತ್ತೆ ನನಗೆ. ಸೊ ಇದೆರಡು ನಾನು ಮರೆಯಲಾಗದ ದಿನಗಳು. ಎಸ್ ಮೇಡಮ್, ಹಾಗೇನೆ ಈಗ ನಾವು ಕನ್ಸ್ಟ್ರಕ್ಷನ್ ಸೆಕ್ಟರ್ ಅಂತ ತಗೊಂಡ್ರೆ ತುಂಬಾ ಮಿತ್ ಬಸ್ಟಿಂಗ್ ಅಂತ ಬರುತ್ತೆ. ಅಂದ್ರೆ ಸ್ವಲ್ಪ ಸತ್ಯ ಯಾವುದು ಅಥವಾ ಅಸತ್ಯ ಯಾವುದು ಅದನ್ನು ಐಡೆಂಟಿಫೈ ಮಾಡೋದ್ ಕಷ್ಟ ಆಗುತ್ತೆ. ಆ ತರದ್ರಲ್ಲಿ ಕೆಲವೊಂದು ಜನಾಭಿಪ್ರಾಯ ಹೇಳಿಕೆಗಳು ತಗೊಳ್ಳೋದಾದ್ರೆ ಹೇಳಿಕೆಗಳಿದಾವೆ, ಅದ್ ನಿಮ್ ಪ್ರಕಾರ ನಿಜಾನ ಅಥವಾ ರಾಂಗ? ನಿಮ್ಮ ಒಪಿನಿಯನ್ ಹೇಳ್ಬೋದು ಮೇಡಮ್. ಫಸ್ಟ್ ಒನ್ ಬಂದ್ಬಿಟ್ಟು ಸಸ್ಟೈನಬಲ್ ಬಿಲ್ಡಿಂಗ್ ಇಸ್ ಎಕ್ಸ್ಪೆನ್ಸಿವ್ ಅಂತ ಇದೆ. ಸರ್ ಹೆಸರಲ್ಲೇ ಇದೆ ಸಸ್ಟೈನಬಲ್, ಅಂದ್ರೆ ನಾವು ಸಸ್ಟೈನಬಲ್ ಆಗಿರೋದು ಅಂತಾನೆ. ಸೊ ಅದು ಎಕ್ಸ್ಪೆನ್ಸಿವ್ ಆಗೋಕ್ ಸಾಧ್ಯನೇ ಇಲ್ಲ. ಅಕಸ್ಮಾತ್ ಅದಕ್ಕೆ ಎಕ್ಸ್ಪೆನ್ಸಿವ್ ಆಗ್ತಿದೆ ಅನ್ಸಿದ್ರು ಕೂಡ ಫ್ಯೂಚರ್ ನಲ್ಲಿ ನಾವೇನು ಅದರಿಂದ ಯೂಸ್ ಮಾಡ್ಕೋತೀವಲ್ಲ ಅಲ್ಲಿ ನಿಮಗೆ ಬ್ಯಾಲೆನ್ಸ್ ಆಗುತ್ತೆ. ಅದನ್ನ ನಾವು ಅರ್ಥ ಮಾಡ್ಕೋಬೇಕಷ್ಟೇ ಯಾಕೆ ಅದು. ಅಂಡ್ ಮುಂಚೆ ಆದ್ರೆ ನಮ್ಗೆ ರಿಸೋರ್ಸಸ್ ಜಾಸ್ತಿ ಇರ್ತಾ ಇತ್ತು, ಇವಾಗ ರಿಸೋರ್ಸಸ್ ಅವೈಲಬಿಲಿಟಿ ಕಮ್ಮಿ ಇರೋದ್ರಿಂದ ಸ್ವಲ್ಪ ಎಕ್ಸ್ಪೆನ್ಸಿವ್ ಅನ್ಸುತ್ತೆ. ಆದ್ರೆ ಅದರದ್ದು ಮಹತ್ವ ಏನಿದೆ ಅಂತ ತಿಳ್ಕೊಂಡ್ರೆ ಅದು ಯಾವ್ದು ಎಕ್ಸ್ಪೆನ್ಸಿವ್ ಆಗಲ್ಲ. ಅಂಡ್ ಡಿಸೈನಿಂಗ್ ಹೇಗ್ ಮಾಡ್ತೀವಿ ಅನ್ನೋದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಅಂಡ್ ಆರ್ಕಿಟೆಕ್ಟ್ಸ್ ಚೂಸ್ ಮಾಡುವಾಗ್ಲೂ ಕೂಡ ಇವಾಗ ಇಂಟೀರಿಯರ್ ಡಿಸೈನರ್ಸ್, ಆರ್ಕಿಟೆಕ್ಟ್ಸ್
ಮತ್ತೆ ಇನ್ನ ಇನ್ ಬಿಟ್ವೀನ್ ಡಿಸೈನರ್ಸ್ ಅಂತ ತುಂಬಾ ಜನ ಬಂದಿದ್ದಾರೆ, ಎಲ್ಲಾರು ಸಾಫ್ಟ್ವೇರ್ಸ್ ಕಲಿತಿದ್ದಾರೆ, ಪ್ರತಿಯೊಬ್ರು ಡಿಸೈನ್ ಮಾಡ್ತಾರೆ. ಅದರಲ್ಲಿ ನೀವು ಚೂಸ್ ಮಾಡ್ಕೊಂಡು ಕರೆಕ್ಟ್ ಆಗಿ ಆ ಪ್ರೊಫೆಷನ್ ಯಾರ ಹತ್ರ ಮಾಡ್ಸಿದೀರಾ ಆ ತರ ಮಾಡ್ಸಿದ್ರೆ ಸಸ್ಟೈನಬಲ್ ಬಿಲ್ಡಿಂಗ್ ಎಕ್ಸ್ಪೆನ್ಸಿವ್ ಅಲ್ವೇ ಅಲ್ಲ. ಎಸ್ ಮ್ಯಾಮ್. ಇನ್ನು ಹಾಗೆ ಇನ್ನೊಂದು ಸ್ಟೇಟ್ಮೆಂಟ್ ಕೂಡ ಇದೆ, ಕನ್ಸ್ಟ್ರಕ್ಷನ್ ವರ್ಕರ್ಸ್ ಆರ್ ನಾಟ್ ಸ್ಕಿಲ್ಡ್ ಪರ್ಸನ್ಸ್ ಅಂತ ಇದೆ. ಹಾಗೇನ ಅದನ್ನು ಅಷ್ಟೇ ಸರ್. ಇವಾಗ ಏನಾಗುತ್ತೆ, ಯಾರನ್ನಾದ್ರು ತಗೊಳ್ಳುವಾಗ ಕ್ವಾಲಿಫಿಕೇಶನ್ ಯಾಕೆ ಮ್ಯಾಟರ್ ಆಗುತ್ತೆ ಅಂದ್ರೆ ಇದರಿಂದಾನೇ ಹೇಳಿದ್ದು. ಏನಾಗುತ್ತೆ, ಮುಂಚೆ ಮೊದ್ಲೆಲ್ಲ ಮಾಡುವಾಗ ಸ್ವಲ್ಪ ಜನ ಅಷ್ಟೇ ಸಿಗ್ತಾ ಇದ್ದಿದ್ದು ನಮಗೆ, ಅಂದ್ರೆ ಸ್ಕಿಲ್ಡ್ ಜನಗಳು ಮಾತ್ರ ಇರ್ತಾ ಇದ್ದಿದ್ದು. ಇವಾಗ ಏನಾಗಿದೆ, ಅನ್ಎಂಪ್ಲಾಯ್ಮೆಂಟ್ ಕಾರಣದಿಂದ ಜನಗಳು ಎಲ್ಲಾ ಕೆಲ್ಸಾನು ಮಾಡೋದಕ್ಕೆ ರೆಡಿ ಆಗ್ತಿದ್ದಾರೆ. ಅದರಿಂದ ಕೆಲವೊಂದ್ಸಲ ಗೊತ್ತಿಲ್ಲದೆ ಅನ್ಸ್ಕಿಲ್ಡ್ ಪೀಪಲ್ ಬಂದಿರ್ತಾರೆ, ಹೇಳಕ್ಕಾಗಲ್ಲ. ಕೆಲವರು ಬಂದ ಮೇಲೆ ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ಕೊಳ್ಳೋರು ಇರ್ತಾರೆ. ನಾವೇನಂದ್ರೆ ಏನೇ ವರ್ಕ್ ಮಾಡಿಸುವಾಗ್ಲೂ ಅದನ್ನ ಕರೆಕ್ಟ್ ಆಗಿ ರೆಕಗ್ನಿಷನ್ ಮಾಡ್ಬೇಕು, ಅದು ಒಂದ್ ಜವಾಬ್ದಾರಿ ಅಂತ ತಗೋಬೇಕಾಗುತ್ತೆ. ಸುಮ್ನೆ ಏನೋ ಒಂದ್ ವರ್ಕ್ ಮಾಡಿಸ್ಬೇಕು ಅಂತ ಮಾಡ್ಸೋದು ಆತರ ಎಲ್ಲ ಮಾಡಿದ್ರೆ ಇಶ್ಯೂಸ್ ಎಲ್ಲ ಜಾಸ್ತಿ ಆಗುತ್ತೆ. ಮತ್ತೆ ಬೈಲಾಸ್ ಪ್ರಕಾರ ಏನು ನಡ್ಸ್ಕೊಂಡೇನೆ ಹಾಗೆ ಸುಮ್ನೆ ಏನೋ ಒಂದ್ ಡಿಸೈನ್ ಮಾಡೋದು ಆತರ ಎಲ್ಲ ಮಾಡ್ಬಾರ್ದು. ಮತ್ತೆ COA ರಿಜಿಸ್ಟರ್ಡ್ ಆರ್ಕಿಟೆಕ್ಟ್ಸ್ ಹತ್ರನೇ ಡಿಸೈನ್ ಮಾಡಿಸ್ಕೋಬೇಕಾಗುತ್ತೆ. ಸೊ ಇದೆಲ್ಲಾನು ಕ್ಲೈಂಟ್ಸ್ ಕೂಡ ನೋಡ್ಬೇಕಾಗುತ್ತೆ. ಮತ್ತೆ ಅದಲ್ದೇನೆ ಇವಾಗ ನಮಗೆ ಏನಾಗುತ್ತೆ, ಲೇಬರ್ಸ್ ಹೊರಗಡೆಯಿಂದ ಬರೋರು ಇರ್ತಾರೆ, ಇಲ್ಲಿ ನಮ್ಮ ಜಾಗದಿಂದ ಬರೋರು ಇರ್ತಾರೆ. ಅವ್ರಿಗೆ ಏನಾಗುತ್ತೆ, ನಾವು ವಿತೌಟ್ ಟ್ರೈನಿಂಗ್ ಕೆಲಸ ಮಾಡಿಸ್ಕೋಬಾರ್ದು. ಅಂಡ್ ಆಲ್ಸೋ ಸೇಫ್ಟಿ ಮೆಷರ್ಸ್ ಆರ್ ವೆರಿ ಮಚ್ ಇಂಪಾರ್ಟೆಂಟ್. ಸೇಫ್ಟಿ ಮೆಷರ್ಸ್ ನಾವು ಎಲ್ಲಾ ಕಡೆ ನೋಡ್ಬೇಕಾಗುತ್ತೆ, ಅವಾಗ ಈ ತರ ಇಶ್ಯೂಸ್ ಏನು ಆಗಲ್ಲ. ಹಾಗೆ ತುಂಬಾ ವಿಷಯಗಳನ್ನ ತಿಳಿಸ್ಕೊಟ್ರಿ, ನಮ್ಮ ವಿದ್ಯಾರ್ಥಿಗಳಿಗೂ ಕೂಡ ಹೆಲ್ಪ್ ಆಗುತ್ತೆ. ಹಾಗೆ ಇನ್ನೊಂದು ಕ್ವಶನ್ ಇದೆ, ಸೇಮ್ ಅದೇ ತರ ಸ್ಟೇಟ್ಮೆಂಟ್ ಅಂತ ತಗೊಂಡ್ರೆ, ಈಗ ನಾವು ಏನ್ ಆರ್ಕಿಟೆಕ್ಟ್ ಅಂತ ಹೇಳ್ತಾ ಇದೀವಿ, as equals to engineer. ಸರ್, ಆರ್ಕಿಟೆಕ್ಟ್ಸ್ ಆರ್ ಈಕ್ವಲ್ ಟು ಇಂಜಿನಿಯರ್ಸ್ ಅಥವಾ ಇಂಜಿನಿಯರ್ಸ್ ಆರ್ ಈಕ್ವಲ್ ಟು ಆರ್ಕಿಟೆಕ್ಟ್ಸ್ ಅಂತ ಹೇಳಕ್ಕಾಗಲ್ಲ. ಆರ್ಕಿಟೆಕ್ಟ್ಸ್, ಇಂಜಿನಿಯರ್ಸ್ ಆರ್ ಇಂಜಿನಿಯರ್ಸ್ ಅಷ್ಟೇ. ಎಲ್ಲರೂ ಅಂದ್ರೆ ಅವ್ರವ್ರ ಕೆಲಸ ಏನಿದೆ ಅದನ್ನ ಅವ್ರವ್ರು ಮಾಡ್ತಾರೆ. ಯಾರು ಈಕ್ವಲ್ ಅಂತ ಬರಲ್ಲ ಅಥವಾ ಯಾರು ಜಾಸ್ತಿ ಅಂತಾನು ಇಲ್ಲ ಅಲ್ಲಿ. ಆರ್ಕಿಟೆಕ್ಟ್ಸ್ ಏನ್ ಮಾಡ್ತಾರೆ, ಅವರು ಡಿಸೈನಿಂಗ್ ಮಾಡ್ತಾರೆ, ಬಟ್ ಅದರ್ ದನ್ ದಟ್ ಸ್ಕಿಲ್ ಡೆವಲಪ್ಮೆಂಟ್ ಆಗ್ತಾ ಆಗ್ತಾ ಬೇರೆ ಕೆಲಸಗಳನ್ನು ಕಲಿಬಹುದು. ಆರ್ಕಿಟೆಕ್ಚರ್ ಅಲ್ಲಿ ಡಿಸೈನಿಂಗ್ ಒಂದೇ ಆಗ್ಬೇಕು ಅಥವಾ ಬಿಲ್ಡಿಂಗ್ ಮಾತ್ರ ಡಿಸೈನ್ ಮಾಡ್ಬೇಕಂತೇನಿಲ್ಲ. ಕೆಲವರು ಆರ್ಕಿಟೆಕ್ಚರ್ ಓದಿ ಗ್ರಾಫಿಕ್ ಆರ್ಟಿಸ್ಟ್ ಆಗಿರ್ತಾರೆ, ಕಾರ್ಟೂನಿಸ್ಟ್ ಆಗಿರ್ತಾರೆ, ಮತ್ತೆ ಇನ್ನ ಬೇರೆ ಡಿಸೈನಿಂಗ್ ಫೀಲ್ಡ್ಸ್ ಗೆಲ್ಲ ಹೋಗಿರ್ತಾರೆ. ಕೆಲವರು ಫಿಲ್ಮ್ಸ್, ಅನಿಮೇಷನ್ಸ್ ಈ ತರ ಎಲ್ಲ ಹೋಗೋದು ಇರುತ್ತೆ. ಅದೇನಾಗುತ್ತೆ, ನಾವು ಅದನ್ನ ಹೇಳಿದ್ನಲ್ಲ, ನಾವು ತಿಳುವಳಿಕೆ, ಕಲಿಕೆ ಅಂತ ಕಲಿಬೇಕಾಗುತ್ತೆ. ನಾವ್ ಯಾವ್ದೋ ಒಂದ್ ಪ್ರೊಫೆಷನ್ ಇದನ್ನ ಓದಿದೀವಿ ಅಂತ ಅದೇ ಆಗ್ಬೇಕು, ಅದೇ ಫೀಲ್ಡ್ ಅಲ್ಲೇ ಇರ್ಬೇಕು ಆತರ ರೂಲ್ಸ್ ಏನಿಲ್ಲ. ನಮಗ್ ಯಾವ್ದು ಆತ್ಮತೃಪ್ತಿ ಖುಷಿ ಕೊಡುತ್ತೆ, ನಾವ್ ಅಲ್ಲಿಂದ ಏನ್ ಕಲ್ತಿದೀವಿ ಅದನ್ನ ತಗೊಂಡ್ ಎಲ್ಲಿ ಬೇಕಾದ್ರೂ ಸಕ್ಸಸ್ಫುಲ್ ಆಗ್ಬೋದು. ಅದು ನಮ್ಮ ಸ್ವಯಂ ನಿರ್ಧಾರ ಆಗಿರ್ಬೇಕಷ್ಟೇನೆ. ತುಂಬಾ ಥ್ಯಾಂಕ್ ಯು ಮೇಡಮ್. ಮತ್ತೆ ಇನ್ನೊಂದು ಹಾಗೇನೆ ಅಂದ್ರೆ ಆರ್ಕಿಟೆಕ್ಟ್ ಮಾತ್ರ ಬಿಲ್ಡಿಂಗ್ಸ್ ಗಳನ್ನ ಡಿಸೈನ್ ಮಾಡ್ತಾರೆ ಅಂತ ಇದೆ. ಸರ್, ಬಿಲ್ಡಿಂಗ್ಸ್ ಬೇಸಿಕಲಿ ಆರ್ಕಿಟೆಕ್ಟ್ಸ್ ಏನಕ್ಕೆ ಡಿಸೈನ್ ಮಾಡ್ಬೇಕು ಅಂತಂದ್ರೆ, ಫ್ರಮ್ ದ ಸ್ಟೇಜ್ ಒನ್ ಏನೇನ್ ಆಗ್ಬೇಕು ಎಲ್ಲ ಪ್ಲಾನಿಂಗ್ ಸ್ಟೇಜ್ ನಲ್ಲಿ ಕೊಡೋದಕ್ಕೆ ಕೇಪಬಿಲಿಟೀಸ್ ಮ್ಯಾಕ್ಸಿಮಮ್ ಆರ್ಕಿಟೆಕ್ಟ್ಸ್ ಗೆ ಇರೋದು. ಅದರಿಂದ ಆರ್ಕಿಟೆಕ್ಟ್ಸ್ ಕೈಯಲ್ಲೇ ಬಿಲ್ಡಿಂಗ್ಸ್ ಡಿಸೈನ್ ಮಾಡಿದ್ರೆ ಏನೋ ಪ್ರಾಬ್ಲಮ್ಸ್ ಇಲ್ಲದೆ ಆಗುತ್ತೆ. ನೀವು ಅದ್ರ ನೆಕ್ಸ್ಟ್ ಲೆವೆಲ್ ಗೆ ಹೋದಾಗ ಏನಾಗುತ್ತೆ, ಕನ್ಸ್ಟ್ರಕ್ಷನ್ ಸ್ಟೇಜ್ ಆಗ್ಬೋದು, ವರ್ಕಿಂಗ್ ಡ್ರಾಯಿಂಗ್ಸ್, ಮತ್ತೆ ಮೆಟೀರಿಯಲ್ ಇದೆಲ್ಲ ನಾವು, ಮತ್ತೆ ಸ್ಟ್ರಕ್ಚರಲ್ ಡಿಸೈನಿಂಗ್ ಈ ತರ ಎಲ್ಲ ಬರುತ್ತೆ. ಇದನ್ನ ಆರ್ಕಿಟೆಕ್ಟ್ಸ್ ಕೂಡ ಮಾಡ್ತಾರೆ. ಬಟ್ ವಿತೌಟ್ ಪ್ಲಾನಿಂಗ್ ನಾವ್ ಏನೇ ಎಕ್ಸಿಕ್ಯೂಷನ್ ಮಾಡೋದಕ್ಕೆ ಹೋದ್ರು ಅದು 100% ಸಕ್ಸಸ್ಫುಲ್ ಆಗೋದು ಸ್ವಲ್ಪ ಕಷ್ಟ. ಆಮೇಲೆ ಇನ್ನೊಂದ್ ಏನಂದ್ರೆ, ನಿಮ್ಗೆ ಕಂಫರ್ಟ್ ಆಫ್ ಲಿವಿಂಗ್ ಏನೇ ಮಾಡಿದ್ರು ಅದೊಂದು ಕಂಫರ್ಟ್ನೆಸ್ ಬೇಕು ಅಂತಂದ್ರೆ ಫಸ್ಟ್ ಪ್ಲಾನಿಂಗ್ ಆಗ್ಲೇಬೇಕು ಯಾವ್ದ್ರಲ್ಲೇ ಅದು. ಅದರಿಂದ ನಿಮ್ಗೆ ಆರ್ಕಿಟೆಕ್ಟ್ಸ್ ಫಸ್ಟ್ ಅಲ್ಲಿ ನೀವು ತಗೊಂಡು ಆರ್ಕಿಟೆಕ್ಟ್ಸ್ ಅಂತಾನೆ ಕನ್ಸಿಡರ್ ಮಾಡ್ಕೊಂಡು ಬಿಲ್ಡಿಂಗ್ಸ್ ನ ಕೊಟ್ಟಾಗ ಅದು ಎಫಿಷಿಯಂಟ್ ಬಿಲ್ಡಿಂಗ್ಸ್ ಅಂತ ರಿಜಿಸ್ಟರ್ ಆಗುತ್ತೆ. ಬಟ್ ಅದ್ರ ಮೇಲೆ ನೀವು ಇಂಜಿನಿಯರ್ಸ್ ಮತ್ತೆ ಇನ್ನ ನೆಕ್ಸ್ಟ್ ಲೆವೆಲ್ ಯಾರಿದ್ದಾರೆ ನೀವು ಅವ್ರ ಹತ್ರ ಡಿಸೈನ್ ಮಾಡಿಸಿದಾಗ ಏನಾಗುತ್ತೆ, ಕ್ವಾಲಿಟಿಯಲ್ಲಿ ಅಥವಾ ನೀವು ಪ್ರಾಬಬ್ಲಿ ಸ್ವಲ್ಪ ಕಂಫರ್ಟ್ ನಲ್ಲಿ ಕಾಂಪ್ರಮೈಸ್ ಆಗೋ ಚಾನ್ಸಸ್ ಇರುತ್ತೆ. ಎಲ್ಲಾರು ಹಾಗೆ ಮಾಡ್ತಾರೆ ಅಂತಲ್ಲ, ಬಟ್ ನಿಮ್ಗೆ ಲೈಸೆನ್ಸ್ ಅಂತ ಏನು ಇರಲ್ಲ ಅಲ್ವಾ. ಏನಾದ್ರು ತೊಂದ್ರೆ ಆದ್ರೂ ನೀವ್ ಯಾರ ಹತ್ರನೂ ಹೇಳ್ಕೊಳ್ಳೋದಕ್ ಆಗಲ್ಲ ಈ ತರ ಆಗಿದೆ ಅಂತ. ಅಟ್ಲೀಸ್ಟ್ ನೀವು ಆರ್ಕಿಟೆಕ್ಟ್ಸ್ ಹತ್ರ ಮಾಡಿದ್ರೆ ಅದ್ರದ್ದು ಒಂದು ಜವಾಬ್ದಾರಿ ಅಂತ ಇರುತ್ತೆ ನಮಗ್ ಕೂಡ. ಏನಾದ್ರು ನಾವು ಕೊಟ್ಟಾಗ ಅಥವಾ ನೀವೇನಾದ್ರು ಪ್ರಾಬ್ಲಮ್ಸ್ ಆದಾಗ ನಮ್ಮ ಹತ್ರ ಬಂದ್ರೆ ನಾವು ಅನಲೈಸ್ ಮಾಡಿ ಅದನ್ನ ಏನೇ ಇದ್ರು ಸಾಲ್ವ್ ಆದ್ರೂ ಮಾಡ್ಕೊಡ್ಬೋದು. ಸೊ ಅದೊಂದು ಅಡ್ವಾಂಟೇಜ್ ಆಗುತ್ತೆ. ತುಂಬಾ ಥ್ಯಾಂಕ್ ಯು ಮೇಡಮ್. ಹಾಗೇನೆ ನಮ್ ಕಡೆಯಿಂದ ನಿಮ್ಗೆ ಒಂದು ರಾಪಿಡ್ ಫೈರ್ ಕ್ವಶನ್ಸ್ ಅಂತ ಬರುತ್ತೆ, ನೀವು ಪಟ್ ಅಂತಾನೆ ಆನ್ಸರ್ ಮಾಡ್ಬೇಕು, ಯೋಚನೆ ಮಾಡಕ್ ಹೋಗ್ಬಾರ್ದು ಮೇಡಮ್. ಓಕೆ ಮೇಡಮ್? ಓಕೆ ಸರ್. ಓಕೆ ಮೇಡಮ್. ಫಸ್ಟ್ ಒಂದ್ ಬಂದ್ಬಿಟ್ಟು, ಸ್ಕೂಲ್ ನ ನಿಮ್ಗೆ ಯಾವ ಸಬ್ಜೆಕ್ಟ್ ಇಷ್ಟ? ಡ್ರಾಯಿಂಗ್ ಸರ್. ಓಕೆ. ನಿಮ್ಗೆ ಸ್ಫೂರ್ತಿ ನೀಡಿರ್ತಕ್ಕಂತ ಒಬ್ಬ ವ್ಯಕ್ತಿ ಹೆಸರು? ಜಮುನಾ, ನಮ್ ತಾಯಿ ಅವರು. ಓಕೆ.
ನಿರ್ಮಾಣ ನೆಕ್ಸ್ಟ್ ಕ್ವಶನ್ ಬರ್ತೀನಿ ಮೇಡಮ್. ನಿಮ್ಮ ವೃತ್ತಿಯಲ್ಲಿ ನಿಮಗೆ ಹೆಚ್ಚು ಸಹಾಯ ಮಾಡುವ ಮೌಲ್ಯ ಯಾವುದು? ಸಹಾಯ ಮಾಡುವ ಮೌಲ್ಯ ಯಾವುದು? ಕೇಳಿಸ್ತಿಲ್ಲ ಸರ್. ಮೇಡಮ್, ನಿಮ್ಮ ಕರಿಯರ್ ಅಲ್ಲಿ ಯಾವ್ದು ತುಂಬಾ ವ್ಯಾಲ್ಯೂ ಅಂತ ಅಕ್ಸೆಪ್ಟ್ ಮಾಡ್ಕೊಂತೀರಾ? ಯಾವ್ದು ತುಂಬಾ ವ್ಯಾಲ್ಯೂ ಇರೋದಾ? ಸರ್ ನಾನು ಅದೇ ಡಿಸೈನಿಂಗ್ ಅಂತಾನೆ ಹೇಳ್ತೀನಿ, ಕ್ರಿಯೇಟಿವಿಟಿ. ಓಕೆ, ಅಂದ್ರೆ ಮೇಡಮ್ ಇನ್ನೊಂದು ಲೀಡರ್ಶಿಪ್. ಈ ವರ್ಡ್ಗೆ ಒಂದೇ ವರ್ಡ್ ಅಲ್ಲಿ ನೀವು ಆನ್ಸರ್ ಹೇಳ್ಬೇಕು. ಸರ್ ಲೀಡರ್ಶಿಪ್ ಅಂದ್ರೆ ಕಾನ್ಫಿಡೆನ್ಸ್, ನಮ್ಮನ್ನ ನಾವು ನಂಬೇಕು ಯಾವಾಗ್ಲೂ. ಅಂದ್ರೆ ತುಂಬಾ ಥ್ಯಾಂಕ್ ಯು ಮೇಡಮ್. ನಮ್ ಕಡೆಯಿಂದ ಅಂದ್ರೆ ಸ್ಟೂಡೆಂಟ್ಸ್ ಗಳಿಗೆ ಹೆಲ್ಪ್ ಆಗೋ ತರ ಅಂತ ಸಮ್ ಕ್ವಶನ್ಸ್ ಇದಾವೆ. ಅದನ್ನ ನಾನು ಇವಾಗ ಕೇಳ್ತಾ ಹೋಗ್ತೀನಿ. ಅದಾದ್ಮೇಲೆ ನಮ್ ಸ್ಟೂಡೆಂಟ್ಸ್ ಗಳಿಗೆ ಯಾವ್ದೇ ತರ ಕನ್ಸ್ಟ್ರಕ್ಷನ್ ಸೆಕ್ಟರ್ ಬಗ್ಗೆ ಸಮ್ ಕ್ವಶನ್ಸ್ ಗಳು ಬರ್ತವೆ ಅನ್ನೋದಾದ್ರೆ ಅವರು ಕೂಡ ಕ್ವಶನ್ಸ್ ನಿಮ್ಮ ಹತ್ರನೇ ಕೇಳ್ತಾರೆ. ಮತ್ತೆ ಟೀಚರ್ಸ್ ಕೂಡ ಇದ್ದಾರೆ, ಅವ್ರದ್ದು ಕೂಡ ಡೌಟ್ಸ್ ಇದ್ರೆ ಡೈರೆಕ್ಟ್ ಆಗಿ ಮಕ್ಕಳು ನಿಮ್ ಜೊತೆನೆ ಮಾತಾಡ್ತಾರೆ. ನಮ್ ಕಡೆಯಿಂದ ಕ್ವಶನ್ ಫಸ್ಟ್ ಒನ್ ಅಂತ ಬರೋದಾದ್ರೆ, ಈಗ ನಮ್ದು ಗವರ್ಮೆಂಟ್ ಸ್ಕೂಲ್ ಮಕ್ಕಳೆಲ್ಲ ತುಂಬಾ ಯಂಗ್ ಅಂತ ನಾವು ಕರಿತೀವಿ. ನಮ್ಮ ಯುವ ವಿದ್ಯಾರ್ಥಿಗಳಿಗೆ ಅವರು ಕನ್ಸ್ಟ್ರಕ್ಷನ್ ಫೀಲ್ಡ್ ಕಡೆ ಬರ್ಬೇಕು ಅನ್ನೋದಾದ್ರೆ ನೀವು ಯಾವ ಸಲಹೆ ಕೊಡ್ತೀರಾ? ಗೌರ್ಮೆಂಟ್ ಸೆಕ್ಟರ್ಸ್ ಇಂದ ಬರ್ಬೇಕಂತಾದ್ರೆ ಅವ್ರಿಗೆ ಏನಾಗುತ್ತೆ, ಬ್ಯಾಕ್ ಗ್ರೌಂಡ್ ಅವರಿಗೆ ಹಿಂದೆ ತಿಳುವಳಿಕೆ ಹೇಳ್ಕೊಡೋರಾಗ್ಲಿ ಅಥವಾ ಮ್ಯಾಕ್ಸಿಮಮ್ ನಾಲೆಡ್ಜ್. ಇವಾಗ ಏನಾಗುತ್ತೆ, ಎಕ್ಸ್ಪೋಜರ್ ಮೇನ್ಲಿ ಎಕ್ಸ್ಪೋಜರ್ ಸ್ವಲ್ಪ ಕಮ್ಮಿ ಇರೋದ್ರಿಂದ ಯಾವ್ದೇ ಫೀಲ್ಡ್ ಹೋಗ್ಬೇಕು ಅಂತಂದ್ರೂ ಹೆದರ್ತಾರೆ. ಹೇಗೆ ಏನು ಮುಂದೆ ಹೇಗೋ ಏನೋ ಅಲ್ಲಿ ಹೋದಾಗ ಹೇಗಿರುತ್ತೋ ನಮ್ ಕೈಲಿ ಮಾಡಕ್ ಆಗುತ್ತಾ, ಈ ತರ ಎಲ್ಲ ಡೌಟ್ಸ್ ಇರುತ್ತೆ. ನಾನ್ ಹೇಳೋದೇನಂದ್ರೆ ಅವ್ರ ಮೇಲೆ ಅವ್ರಿಗೆ ನಂಬಿಕೆ ಇಟ್ಕೊಂಡು ಒಂದ್ಸಲ ಕಾಲಿಟ್ರೆ ಎಲ್ಲಾನು ಆ ಟೈಮ್ ನಲ್ಲಿ ಹೇಗೆ ಕೂಡಿ ಬರ್ಬೇಕು ಬರ್ಬೇಕಾಗಿ ಬಂದೇ ಬರುತ್ತೆ. ಇಡೀ ಪ್ರಪಂಚ ಹೆಲ್ಪ್ ಮಾಡೋದಕ್ಕೆ ರೆಡಿ ಇರುತ್ತೆ, ನಾವು ಮುನ್ನುಗ್ಕೊಂಡು ನಾವ್ ಏನ್ ಮಾಡ್ಬೇಕನ್ನೋದನ್ನ ಮಾಡ್ಬೇಕಷ್ಟೇ. ಹಾಗೇನೆ ಈಗ ನಿಮ್ ತರಾನೇ ಆರ್ಕಿಟೆಕ್ಟ್ ಆಗಿ, ಅದ್ರಲ್ಲೂ ಚೀಫ್ ಆರ್ಕಿಟೆಕ್ಟ್ ಆಗಿ ಒಂದು ಕಂಪನಿಗೆ ಕೋ ಫೌಂಡರ್ ಈ ತರ ಮೇಲೆ ಪ್ರೊಫೆಷನ್ ಅಲ್ಲಿ ತಗೋಬೇಕು ಅಂತ ಹೇಳೋದಾದ್ರೆ ಯಾವ ಸಲಹೆಗಳನ್ನ ಕೊಡ್ತೀರಾ? ಬೇರೆ ಪ್ರೊಫೆಷನ್ ಸರ್ ನಾನು ಅದೇ ಹೇಳಿದ್ನಲ್ಲ, ಇವಾಗ ಅವ್ರಿಗೆ ಏನ್ ಇಂಟ್ರೆಸ್ಟ್ ಇರುತ್ತೆ, ಸ್ಕೋಪ್ ಆಫ್ ಇಂಟ್ರೆಸ್ಟ್. ಈಗ ನಾನು ಇಂಜಿನಿಯರಿಂಗ್ ಓದಿದೀನಿ ಅಂತ ಹೇಳಿ ಇಂಜಿನಿಯರೇ ಆಗ್ಬೇಕಂತ ಏನಿಲ್ಲ, ಅಥವಾ ಆರ್ಕಿಟೆಕ್ಚರ್ ಓದಿದೀನಿ ಅಂತ ಆರ್ಕಿಟೆಕ್ಟೇ ಆಗ್ಬೇಕಂತ ಏನಿಲ್ಲ. ಓದೋದು ಜಸ್ಟ್ ತಿಳುವಳಿಕೆಗೆ. ಅವ್ರು ಏನಿದೆ ಅದನ್ನ ಕಂಪ್ಲೀಟ್ ಮಾಡಾದ್ಮೇಲೆ ಅವರಿಗೆ ಯಾವ ಸ್ಟ್ರೀಮ್ ಅಲ್ಲಿ ಇಷ್ಟ ಆಗುತ್ತೆ, ಏನ್ ಮಾಡೋದಕ್ಕೆ ಇಷ್ಟ ಆಗುತ್ತೆ. ಆಮೇಲೆ ನಮ್ ಭಾರತದಲ್ಲಿ ಅನ್ಎಂಪ್ಲಾಯ್ಮೆಂಟ್ ಇಸ್ ಎ ಮೇಜರ್ ಇಶ್ಯೂ. ನಾವು ಬೆಳವಣಿಗೆ ಮಾಡ್ಬೇಕು ನಮ್ ಸೊಸೈಟಿನ ಅನ್ನೋ ಇಂಟೆನ್ಷನ್ ಇಂದಾನೇ ಓದ್ಬೇಕು ಪ್ರತಿಯೊಬ್ರು, ಏನೇ ಇದ್ರು. ಯಾಕಂದ್ರೆ ನಾವಿರೋ ವಾತಾವರಣ ಮೊದ್ಲು ನಾವು ಬೆಳವಣಿಗೆ ಮಾಡಿದ್ರೆ ನಾವು ಕೂಡ ಅದ್ರ ಜೊತೆ ಬೆಳ್ಕೊಂಡು ಹೋಗ್ತೀವಿ. ಅದರಿಂದ ಅನ್ಎಂಪ್ಲಾಯ್ಮೆಂಟ್ ನಾವು ದೂರ ಮಾಡ್ಬೇಕಂದ್ರೆ ಒಬ್ಬ ವ್ಯಕ್ತಿ 100 ಜನಕ್ಕೆ ಕೆಲಸ ಕೊಡೋ ತರ ತಿಳುವಳಿಕೆ ಇಟ್ಕೋಬೇಕಾಗುತ್ತೆ. ಹಾಗೆ ಏನಾದ್ರೂ ಒಂದ್ ಸಾಧನೆ ಮಾಡ್ಬೇಕಾಗುತ್ತೆ, ಇನ್ವೆನ್ಷನ್ಸ್ ಮಾಡ್ಬೇಕಾಗುತ್ತೆ, ಅಥವಾ 4 ಜನ ಕೆಲಸ ಹುಟ್ಟಾಕೋದು, ಆತರ ಏನಾದ್ರೂ ಒಂದೊಂದು ಆತರ ಬಿಗ್ ಸೈಜ್ ನಲ್ಲಿ ಕನಸು ಕಾಣಿದ್ರೆ ಅಲ್ಲಿವರೆಗೂ ರೀಚ್ ಆಗಿಲ್ಲ ಅಂದ್ರೂ ಅರ್ಧ ಆದ್ರೂ ರೀಚ್ ಆಗೇ ಆಗ್ತಾರೆ ಯಾರಾದ್ರೂ. ಶ್ರಮಕ್ಕೆ ಯಾವತ್ತಿದ್ರು ಅದಕ್ಕೆ ಪ್ರತಿಫಲ ಇದ್ದೇ ಇರುತ್ತೆ, ಶ್ರಮ ನಾವು ಕೊಡ್ಬೇಕಷ್ಟೇ. ಎಸ್ ಮೇಡಮ್. ಹಾಗೆ ನನ್ ಕಡೆಯಿಂದ ಪರ್ಸನಲ್ ಆಗಿ ಯಾವ ತರ ಅಂತ ತಗೊಂಡ್ರೆ, ಇನ್ನು ಮ್ಯಾಥ್ಸ್ ಮೇಲೆ ಜಾಸ್ತಿ ಎಜುಕೇಶನ್ ಕಡೆ ಗಮನ ಕೊಡ್ಬೇಕಂತ ಹೇಳಿದ್ರಿ. ಕೆಲವು ಮಕ್ಕಳು ತುಂಬಾ ಚೆನ್ನಾಗಿ ಕ್ಲಾಸ್ ಅನ್ನು ಅಬ್ಸರ್ವ್ ಮಾಡ್ಕೊಂತಾರೆ, ಅಂದ್ರೆ ಅವ್ರಿಗೆ ಎಕ್ಸಾಮ್ ಟೈಮ್ಗೆ ಸ್ವಲ್ಪ ಬರೀಲಿಕ್ಕೆ ಯಾವ ಕಷ್ಟ ಆಗುತ್ತೆ, ಅದನ್ನ ಹೇಗೆ ಅವರು ಸರಿಪಡಿಸ್ಕೋಬಹುದು? ಇನ್ನೊಂದ್ಸಲ ಹೇಳಿ ಸರ್. ಅಂದ್ರೆ ಈಗ ಒಬ್ಬ ಆರ್ಕಿಟೆಕ್ಟ್ ಆಗ್ಲಿಕ್ಕೆ ಅಂತ ಬಂದ್ರೆ ನೀವು ಕ್ರಿಯೇಟಿವಿಟಿ ಇರ್ಬೇಕಂತ ಹೇಳಿದ್ರಿ. ಅಂಡ್ ಜಸ್ಟ್ ಲೈಕ್ ಅವ್ರಿಗೆ ಹಾರ್ಟ್ ಕೂಡ ಗೊತ್ತಿರ್ಬೇಕು, ವಿತ್ ಡ್ರಾಯಿಂಗ್ ಮಾಡೋದು ಕೂಡ ಚೆನ್ನಾಗಿ ಗೊತ್ತಿರ್ಬೇಕು. ಕೆಲವು ಮಕ್ಕಳು ತುಂಬಾ ಚೆನ್ನಾಗಿ ಡ್ರಾಯಿಂಗ್ ಮಾಡ್ತಾ ಇರ್ತಾರೆ, ಅಂದ್ರೆ ಅವ್ರ ಸಬ್ಜೆಕ್ಟ್ ತಗೊಳೋದ್ರಲ್ಲಿ ಆಫ್ಟರ್ 10th ಎಲ್ಲೋ ಒಂದ್ ಕಡೆ ಮಿಸ್ ಆಗ್ತಾರೆ. ಅವ್ರನ್ನ ತುಂಬಾ ಚೆನ್ನಾಗಿ ಡ್ರಾಯಿಂಗ್ ಮಾಡಕ್ ಬರಲ್ಲ. ಅಲ್ಲಿವರೆಗೂ ಅವ್ರ ಹೈಸ್ಕೂಲ್ ಅಲ್ಲಿ ಬೆಸ್ಟ್ ಅವಾರ್ಡ್ಗಳೆಲ್ಲ ತಗೊಂಡಿರ್ತಾರೆ. PUಗೆ ಅವ್ರ ಅಡ್ಮಿಷನ್ ಆಗಿರೋ ನೋಡಿದ್ರೆ ಕಾಮರ್ಸ್ ತಗೊಂಡಿರ್ತಾರೆ, ಜಸ್ಟ್ ಲೈಕ್ ಸೈನ್ಸ್ ತಗೊಂಡಿರ್ತಾರೆ, ಅಂಡ್ ಆರ್ಟ್ಸ್ ಕೂಡ ತಗೊಂಡಿರ್ತಾರೆ. ಮಕ್ಕಳು ಅದನ್ನ ಹೇಗೆ ಮುಂದೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು ಮೇಡಮ್? ಸರ್ ಕಾನ್ಸಂಟ್ರೇಷನ್ ಇಡ್ಬೇಕು. ಅವರು ಏನೇ ವರ್ಕ್ ಮಾಡಿದ್ರು ಸುಮ್ನೆ ಮಾಡ್ಕೊಡ್ಬೇಕು, ಕೆಲಸ ಮುಗಿಸ್ಬೇಕಂತ ಮಾಡ್ಬಾರ್ದು. ಯಾವ್ದೇ ಇದ್ರು ವಿತ್ ಇಂಟ್ರೆಸ್ಟ್ ಮಾಡ್ಬೇಕಾಗುತ್ತೆ. ಆಮೇಲೆ ಯಾವ್ದನ್ನೇ ಆಗ್ಲಿ ಕಲಿಬೇಕು ಅಂತ ಮನ್ಸಿದ್ರೆ ನಮ್ ಕೈಲಿ ಆಗ್ಲಿಲ್ಲ ಅಥವಾ ನಮ್ಗೆ ಅದ್ರಲ್ಲಿ ಆಸಕ್ತಿ ಇಲ್ಲ ಅಂದ್ರೂ ಕೂಡ ಕಲಿಯೋ ಚಾನ್ಸಸ್ ಇದೆ. ನಮ್ಮ ಎಜುಕೇಶನ್ ಸಿಸ್ಟಮ್ ಡಿಸೈನ್ ಆಗಿರೋದೇ ಹಾಗೆ. ಯಾಕಂದ್ರೆ ಎಲ್ಲಾ ಸಬ್ಜೆಕ್ಟ್ 10th ಸ್ಟ್ಯಾಂಡರ್ಡ್ ವರ್ಗು ಓದ್ತೀವಿ ನಾವು. ಯಾವ್ದೂನು ಆಗಲ್ಲ ಅನ್ನೋನು ಇಲ್ಲ, ಬಿಡೋ ಹಾಗೂ ಇಲ್ಲ, ಪ್ರತಿಯೊಂದನ್ನು ಓದ್ಲೇಬೇಕು. ಕೆಲವ್ರಲ್ಲಿ ಇಂಟ್ರೆಸ್ಟ್ ಇರುತ್ತೆ, ಇಲ್ದೇನೂ ಇರ್ಬೋದು. ಬಟ್ ಎಲ್ಲಾದ್ರಲ್ಲೂ ಎಲ್ಲಾರು ಓದಿ ಪಾಸ್ ಆಗೇ ಆಗ್ತಾರೆ ಅಂದ್ರೆ ಇನ್ ಫ್ಯೂಚರ್ ಕೂಡ ಅವರು ಏನ್ ಬೇಕಾದ್ರೂ ಮಾಡುವಂತ ಅವ್ರ ಕೇಪಬಿಲಿಟೀಸ್ ಇರುತ್ತೆ.
ಏನಂದ್ರೆ ಸ್ವಲ್ಪ ಅವ್ರ ಆಸಕ್ತಿ ಕೊಡ್ಬೇಕಾಗುತ್ತೆ. ನಾನು ಏನೋ ಒಂದ್ ಮಾಡ್ಬೇಕು ಅಂತಂದಾಗ ಎರಡೂ ನೆಗೆಟಿವ್ ಅಂಡ್ ಪಾಸಿಟಿವ್ ಎರಡೂ ತಗೋಬೇಕಾಗುತ್ತೆ. ಯಾವಾಗ್ಲೂ ಒಂದೇ ಪಾಸಿಟಿವ್ ಅಥವಾ ಬರೀ ನೆಗೆಟಿವ್ ಅಂತ ನಾವು ತಗೊಳೋದಕ್ ಆಗಲ್ಲ. ಸ್ವಲ್ಪ ಕಷ್ಟಪಡೋ ಮೇ ಬಿ 100% ಮಾಡೋದಕ್ಕಾಗದೇ ಇರ್ಬೋದು, ಒಂದ್ 70% ಮಾಡೋದ್ರೂ ಅದರಿಂದ ಮುಂದೆ ಬಂದಿರ್ಬೋದು. ಕ್ವಾಲಿಫಿಕೇಶನ್ ಕೂಡ ಅಷ್ಟೇನೆ. ಅವ್ರ ಏನಂದ್ರೆ ಇವಾಗ ನಾವ್ ಎಕ್ಸಾಮ್ಸ್ ಅಲ್ಲಿ ರಿಸಲ್ಟ್ಸ್ ಜಾಸ್ತಿ ಬರ್ತೀವಿ ಅನ್ನೋ ಕಾರಣಕ್ಕೆ ನಾವು ಜೀವನದಲ್ಲಿ ಎಲ್ಲಾ ಆಗ್ಬಿಡುತ್ತೆ ಅಂತಾನು ಹೇಳಕ್ಕಾಗಲ್ಲ. ಕೆಲವರು ಕಂಪ್ಲೀಟ್ ಎಲ್ಲಾದ್ರಲ್ಲೂ FCD ಲೆವೆಲ್ ವರ್ಗು ತಗೊಂಡವ್ರು ಕೂಡ ಏನೂ ಮಾಡ್ದೇನೆ ಇರೋರು ಇದಾರೆ. ಕೆಲವರು ಎಲ್ಲಾದ್ರಲ್ಲೂ ಫೇಲ್ ಆದವ್ರು ಕೂಡ ಜೀವನದಲ್ಲಿ ಕಂಪ್ಲೀಟ್ ಆಗಿ ಪಾಸ್ ಆದವರು ಇದಾರೆ. ಅದ್ ಆತರ ನಾವು ಹೇಳಕ್ಕೆ ಆಗಲ್ಲ. ನಾವು ಓದೋದು ಒಂದ್ರಿಂದಾನೇ ಎಲ್ಲ ಆಗ್ಬಿಡುತ್ತೆ ಅಂತಲ್ಲ. ಅದೇ ನಾನು ಹೇಳಿದ್ನಲ್ಲ, ನಮ್ಮ ಕಾನ್ಫಿಡೆನ್ಸ್ ನಮ್ಮ ಮೇಲೆ ನಮ್ಗೆ ನಂಬಿಕೆ ಇರ್ಬೇಕು. ಏನೇ ಕೆಲಸ ಮಾಡಿದ್ರು ಶ್ರದ್ಧೆಯಿಂದ ಮಾಡ್ಬೇಕು, ಅವಾಗ ಎಲ್ಲಾ ಪಾಸಿಬಿಲಿಟೀಸ್ ಇದೆ. ಏನ್ ಬೇಕಾದ್ರೂ ಮಕ್ಕಳು ಪ್ರಾಕ್ಟೀಸ್ ಮಾಡ್ಬೇಕು ಅಂತಾನು ಕೂಡ ಹೇಳಕ್ ಹೊರಟಿದ್ದೀರಾ. ಹೌದು ಸರ್, ಪ್ರತಿಯೊಂದು ನಾನು ಹೇಳಿದ್ನಲ್ಲ ಎಲ್ಲ ನಾವು ಜೀವನಕ್ಕೆ ಅಳವಡಿಕೆ ಮಾಡ್ಕೊಂಡು ಮಾಡ್ಬೇಕಾಗುತ್ತೆ. ಸುಮ್ನೆ ಓದ್ತಿದೀವಿ ಅಂತಲ್ಲ, ಎಲ್ಲ ಎಕ್ಸ್ಪರಿಮೆಂಟೇಶನ್ ರೂಪದಲ್ಲೇನೆ ಮಾಡ್ಬೇಕು. ಅವಾಗಷ್ಟೇನೆ ಯಾವ್ದೂ ಮರೆಯಲ್ಲ ನಾವು. ಮತ್ತೆ ಎಲ್ಲಾ ಎಕ್ಸಾಮ್ಸ್ ಏನೇ ಕ್ವೆಶ್ಚನ್ಸ್ ಕೇಳಿ ನಮ್ಮ ಹತ್ರ ಆನ್ಸರ್ ಇರುತ್ತೆ. ಎಸ್ ಮೇಡಮ್. ಹಾಗೆ ಅಂದ್ರೆ ಕನ್ಸ್ಟ್ರಕ್ಷನ್ ಅಂತ ತಗೊಂಡ್ರೆ ನಾವು 4 ವಿಧಗಳನ್ನ ನೋಡ್ತೀವಿ. ಒಂದು ನಮ್ದು ಮೂಲ ಸೌಕರ್ಯದ್ದು, ಮತ್ತೆ ಇನ್ನೊಂದು ವಸತಿಗಳಲ್ಲಿ ಬರುತ್ತೆ, ಇನ್ನೊಂದು ನಮ್ದು ಕಮರ್ಷಿಯಲ್ ರಿಲೇಟೆಡ್ ಬರುತ್ತೆ, ಇನ್ನು ನೆಕ್ಸ್ಟ್ ನಾವು ಅದರಲ್ಲಿ ಒಂದು ರೋಲ್ ಬರುತ್ತೆ ಮೇಡಮ್, ಸಮರ್ಥ ಬಿಲ್ಡಿಂಗ್ ಇನ್ಸ್ಪೆಕ್ಟರ್ ಅಂತ. ಅದ್ರ ವರ್ಕ್ ಯಾವ ತರ ಇರುತ್ತೆ ಮೇಡಮ್ ಆ ರೋಲ್? ಸರ್ ಹಾಗೆ ನಾನು ಹೇಳಿದ್ದಲ್ಲ, ಬೈಲಾಸ್ ಅಂತ ಏನ್ ಬರುತ್ತಲ್ಲ, ನಾವು ಬಿಲ್ಡಿಂಗ್ ಎಲ್ಲ ಬೈಲಾಸ್ ಪ್ರಕಾರ ಕನ್ಸ್ಟ್ರಕ್ಷನ್ ಆಗಿದ್ಯಾ ಇಲ್ವಾ ಅಂತ ಚೆಕ್ ಮಾಡೋದಕ್ಕಂತಾನೆ ಇನ್ಸ್ಪೆಕ್ಟರ್ಸ್ ಇರ್ತಾರೆ. ಯಾವುದೇ ನಿರ್ಮಾಣ ಆಗ್ಲಿ ಅಕಾರ್ಡಿಂಗ್ ಟು ಬೈಲಾಸ್ ಡಿಸೈನ್ ಆಗಿರುತ್ತೆ. ಬಟ್ ಕೆಲವು ಸಲ ಏನಾಗುತ್ತೆ, ಕನ್ಸ್ಟ್ರಕ್ಷನ್ ಸ್ಟೇಜ್ ಬಂದಾಗ ಅಲ್ಲಿ ಸ್ವಲ್ಪ ಮ್ಯಾನಿಪುಲೇಷನ್ಸ್ ಆಗ್ಬಿಟ್ಟು ಅದು 100% ಆಗದೆ ಇರೋ ಚಾನ್ಸಸ್ ಕೂಡ ಇರುತ್ತೆ. ಅವಾಗ ನಮ್ಗೆ ಇನ್ಸ್ಪೆಕ್ಟರ್ ರೋಲಿಗೆ ಬರ್ತಾರೆ. ಯಾಕಂದ್ರೆ ಕೆಲವೊಂದ್ಸಲ ಏನಾಗುತ್ತೆ, ಕೆಲವು ಆರ್ಕಿಟೆಕ್ಟ್ಸ್ ಬರೀ ಡಿಸೈನಿಂಗ್ ಸ್ಟೇಜ್ ಅಲ್ಲಿ ಮಾತ್ರ ಇರ್ತಾರೆ. ಕನ್ಸ್ಟ್ರಕ್ಷನ್ ಸ್ಟೇಜ್ ಜಸ್ಟ್ ಅವ್ರು ಮಾನಿಟರ್ ಮಾಡ್ತಿರ್ತಾರೆ, ಬಟ್ ಅವ್ರು ಇನ್ವಾಲ್ವ್ ಆಗಿರಲ್ಲ. ಇನ್ ಕೆಲವ್ರು ಏನಾಗುತ್ತೆ, ಕಂಪ್ಲೀಟ್ ಡಿಸೈನಿಂಗ್ ಸ್ಟೇಜ್ ಇಂದ ಹಿಡಿದು ಎಕ್ಸಿಕ್ಯೂಷನ್ ಅಪ್ ಟು ಕೀ ಅಂಡ್ ಟರ್ನ್ ಕೀ ಅಂತ ಕರಿತೀವಿ ನಾವು, ಆ ತರ ಪ್ರಾಜೆಕ್ಟ್ಸ್ ತಗೋತಾರೆ. ಅವಾಗ ಏನಾಗುತ್ತೆ, ಎಲ್ಲ ಮಾನಿಟರ್ ಆಗುತ್ತೆ. ಬಟ್ ಡಿಸೈನ್ ನಮ್ಮ ಹತ್ರ ಮಾಡಿಸ್ಕೊಂಡು ಮತ್ತೆ ಕನ್ಸ್ಟ್ರಕ್ಷನ್ ಬೇರೆಯವ್ರು ಮಾಡಿದಾಗ ಏನಾಗುತ್ತೆ, ಈ ತರ ಇಶ್ಯೂಸ್ ಆಗೋ ಚಾನ್ಸಸ್ ಇರುತ್ತೆ. ಅಂಡ್ ಅದರಿಂದ ಸೊಸೈಟಿಗೂ ಹಾರ್ಮ್ಫುಲ್ ಇರುತ್ತೆ. ಅಂಡ್ ಓವರ್ ಆಲ್ ಇವಾಗ ಅವ್ರದೊಂದು ಬಿಲ್ಡಿಂಗ್ ತೊಂದರೆ ಆಗೋದಲ್ದೇನೆ ಅಕ್ಕಪಕ್ಕ ಬಿಲ್ಡಿಂಗು ತೊಂದರೆ ಆಗೋ ಚಾನ್ಸಸ್ ಇರುತ್ತೆ. ಇದನ್ನೆಲ್ಲ ಇನ್ಸ್ಪೆಕ್ಟ್ ಮಾಡೋದಕ್ಕೆ ಇನ್ಸ್ಪೆಕ್ಟರ್ಸ್ ಬೇಕೇ ಬೇಕು, ಯಾವುದೇ ಫೀಲ್ಡ್ ಆಗಲಿ. ಅದೇ ನಾನು ಹೇಳಿದ್ನಲ್ಲ, ನೆಗೆಟಿವ್ಸ್ ಪಾಸಿಟಿವ್ಸ್ ಎರಡೂ ಇರುತ್ತೆ. ಸೊ ಪಾಸಿಟಿವಿಟಿನ ನಾವು ಉಳಿಸ್ಕೋಬೇಕಂತ ಅಂದಾಗ ನೆಗೆಟಿವ್ ನ ಕಂಟ್ರೋಲ್ ಮಾಡಕ್ಕಂತ ಒಬ್ರು ಇರ್ಲೇಬೇಕು. ಸೊ ಆ ಕಂಟ್ರೋಲಿಂಗ್ ಸಿಸ್ಟಮೇ ಈ ಇನ್ಸ್ಪೆಕ್ಟರ್ಸ್ ವರ್ಕ್ ಆಗುತ್ತೆ. ತುಂಬಾ ಥ್ಯಾಂಕ್ ಯು ಮೇಡಮ್. ಹಾಗೆ ಬಂದ್ರೆ ನೆಕ್ಸ್ಟ್ ನಾವು ಅಂದ್ರೆ ಎಷ್ಟು ಡಿಪಾರ್ಟ್ಮೆಂಟ್ ಇದಾವೆ ಅಂತ ನೋಡೋದಾದ್ರೆ ನಾವು ಮೂರು ಡಿಪಾರ್ಟ್ಮೆಂಟ್ ತಗೊಂತೀವಿ ಕನ್ಸ್ಟ್ರಕ್ಷನ್ ಅಲ್ಲಿ. ಅಂದ್ರೆ ಒಂದು ಯೋಜನೆ ಡಿಸೈನಿಂಗ್ ಬರುತ್ತೆ, ಸೆಕೆಂಡ್ ಒನ್ ಬಂದ್ಬಿಟ್ಟು ಕನ್ಸ್ಟ್ರಕ್ಷನ್ ಮತ್ತೆ ಹ್ಯಾಂಡ್ ಓವರ್ ಬರುತ್ತೆ, ಲಾಸ್ಟ್ ಒನ್ ಬಂದ್ಬಿಟ್ಟು ಹ್ಯಾಂಡ್ ಓವರ್. ಅಂದ್ರೆ ಈ 3 ಹಂತಗಳಲ್ಲಿ ಆರ್ಕಿಟೆಕ್ಚರ್ ರೋಲ್ ಯಾವ ತರ ಇರುತ್ತೆ ಮೇಡಮ್? ಸರ್, ಫಸ್ಟ್ ಡಿಸೈನಿಂಗ್ ಸ್ಟೇಜ್ ಅಲ್ಲಿ ಕೆಲವು ಆರ್ಕಿಟೆಕ್ಟ್ ಎಕ್ಸಿಟ್ ಆಗ್ತಾರೆ. ಇನ್ ಕೆಲವರು ನಾನು ಹೇಳಿದ್ನಲ್ಲ, ಟರ್ನ್ ಕೀ ಪ್ರಾಜೆಕ್ಟ್ಸ್ ಅಂತ ತಗೊಂಡಾಗ ನಾವ್ ಯೂಶಲಿ ಟರ್ನ್ ಕೀ ಪ್ರಾಜೆಕ್ಟ್ಸ್ ಜಾಸ್ತಿ ಮಾಡ್ತೀವಿ. ಸೊ ನಾವು ಕಂಪ್ಲೀಟ್ ಎಲ್ಲಾ ಸ್ಟೇಜ್ ನಲ್ಲೂ ಇರ್ತೀವಿ. ಕೆಲವರು ಏನಾಗುತ್ತೆ, ಆರ್ಕಿಟೆಕ್ಚರ್ ಡಿಸೈನ್ ಸ್ಟೇಜ್ ಅಲ್ಲಿ ಆರ್ಕಿಟೆಕ್ಟ್ಸ್ ಎಂಡ್ ಆಗ್ತಾರೆ. ಮತ್ತೆ ಕನ್ಸಲ್ಟೇಷನ್ ಅಂತಾನು ಹೋಗೋರು ಇರ್ತಾರೆ. ಅದಲ್ದೇನೆ ಬೇರೆ ಅಂದ್ರೆ ಈಗ ಒಂದ್ ಕಡೆ ಡಿಸೈನ್ ಮಾಡಿಸಿ ಇನ್ನೊಂದ್ ಕಡೆ ಕನ್ಸಲ್ಟೇಷನ್ ತಗೊಂಡು ಇನ್ನೊಂದ್ ಕಡೆ ಕನ್ಸ್ಟ್ರಕ್ಷನ್ ಗೆ ಹೈಯರ್ ಮಾಡ್ಕೊಂಡು ಮತ್ತೆ ಫಿನಿಶಿಂಗ್ ಗೆ ಇನ್ನೊಬ್ಬರನ್ನ ತಗೊಳ್ಳುವಂತ ಚಾನ್ಸಸ್ ಇರುತ್ತೆ. ಇದೆಲ್ಲ ಹೇಗೆ ಅಂದ್ರೆ ಬಜೆಟಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ. ಕ್ಲೈಂಟ್ ಬಜೆಟ್ ಹೇಗಿರುತ್ತೆ ಅನ್ನೋದನ್ನ ನೋಡ್ಕೊಂಡು ಅವರು ಇದನ್ನೆಲ್ಲ ತಗೋತಾರೆ. ಆಮೇಲೆ ಕೆಲವೊಂದ್ಸಲ ಡಿಸ್ಟೆನ್ಸ್ ಕೂಡ ಮ್ಯಾಟರ್ ಆಗುತ್ತೆ. ನಾವು ಬ್ಯಾಂಗ್ಳೂರ್ನಲ್ಲಿ ಇದೀವಿ ಅನ್ನೋ ಕಾರಣಕ್ಕೆ ಬರೀ ಬ್ಯಾಂಗ್ಳೂರ್ನಲ್ಲೇ ಡಿಸೈನ್ ಮಾಡ್ಬೇಕಂತೇನಿಲ್ಲ. ಔಟ್ ಆಫ್ ದ ಕಂಟ್ರಿನೂ ಹೋಗ್ಬೋದು, ಔಟ್ ಆಫ್ ದ ಸ್ಟೇಟ್ ಹೋಗ್ಬೋದು, ಎಲ್ಲಿ ಬೇಕಾದ್ರೂ ಡಿಸೈನ್ ಮಾಡ್ತಿರ್ತೀವಿ. ಕೆಲವೊಂದ್ಸಲ ಆ ಡಿಸ್ಟೆನ್ಸ್ ಇಶ್ಯೂಸ್ ಇರೋದ್ರಿಂದ ಅವಾಗ್ಲೂ ಕೂಡ ನಮಗೆ ಕಟ್ ಆಗೋ ಚಾನ್ಸಸ್ ಇರುತ್ತೆ. ಸರ್ವಿಸಸ್ ಏನಾಗುತ್ತೆ, ನಾವು ಡಿಸೈನಿಂಗ್ ಮಾತ್ರ ಮಾಡ್ಕೊಡ್ತೀವಿ ಕನ್ಸ್ಟ್ರಕ್ಷನ್ ಅಲ್ಲಿ, ಅಂಡ್ ಅವೈಲಬಿಲಿಟಿ ಆಫ್ ಮೆಟೀರಿಯಲ್ಸ್ ಇದೆಲ್ಲಾನು ನೋಡ್ಕೊಂಡು ನಾವು ಪ್ಲಾನ್ ಮಾಡ್ಕೋಬೇಕಾಗುತ್ತೆ. ಹಾಗೆ ಇದು 3 ಸೆಕ್ಟರ್ಸ್ ಆ ರೀತಿಯಲ್ಲಿ ಡಿವೈಡ್ ಆಗುತ್ತೆ ಸರ್. ಎಸ್, ಓಕೆ, ತುಂಬಾ ಥ್ಯಾಂಕ್ಸ್ ಮೇಡಮ್. ಆದ್ರೆ ನಮ್ ಕಡೆಯಿಂದ ಮಕ್ಕಳಿಗೆ ನಿಮ್ದು ಎಲ್ಲಾ ಕಡೆಯಿಂದ ತುಂಬಾ ಚೆನ್ನಾಗಿ ಮಾಹಿತಿ ಕೊಟ್ಟಿದ್ದೀರಾ. ಮಕ್ಕಳು ಯಾರು ವೆಬಿನಾರ್ ಅಲ್ಲಿ ಜಾಯಿನ್ ಆಗಿರ್ತಾರೆ, ಆಲ್ಮೋಸ್ಟ್ 10th ಮಕ್ಕಳು ಕೂಡ ಆಗಿರ್ತಾರೆ. ಮಕ್ಕಳಿಗೆ ನಿಮ್ಗೆ ಏನಾದ್ರು ಡೌಟ್ಸ್ ಕ್ವಶನ್ ಗಳಿದ್ರೆ ಅನ್ಮ್ಯೂಟ್ ಮಾಡಿ ಮೇಡಮ್ ಹತ್ರ ಕ್ವಶನ್ ಅನ್ನ ಕೇಳಬಹುದು. ಸ್ಟೂಡೆಂಟ್ಸ್ and teacher sir, I think ಸ್ವಲ್ಪ ಮಕ್ಕಳು ಹ್ಯಾಂಡ್ ರೈಸ್ ಮಾಡ್ತಾರೆ. ಓಕೆ, ಶಮಾ ಫಯಾಜ್ ಎಲ್ಲರೂ ಹ್ಯಾಂಡ್ ರೈಸ್ ಮಾಡಿ, ಆಮೇಲೆ we will call your name. So ಶಮಾ ಫಯಾಜ್, ನೀವು ಅನ್ಮ್ಯೂಟ್ ಮಾಡಿ ಕ್ವೆಶ್ಚನ್ ಹೇಳ್ಬಹುದಾ?
Okay. Ganesh Naik. ಗಣೇಶ್ ನಾಯ್ಕ್. ನೀವು ಅನ್ಮ್ಯೂಟ್ ಮಾಡಿ ಹೇಳ್ಬಹುದು, ಇಲ್ಲ ಅಂದ್ರೆ ಚಾಟ್ ಅಲ್ಲಿ ಬರೀರಿ. ಸ್ಟೂಡೆಂಟ್ಸ್, ನಿಮ್ಗೆ ಯಾವುದೇ ತರ ಕ್ವಶನ್ ಇದ್ರು ಕೂಡ ನೀವು ಚಾಟ್ ಬಾಕ್ಸ್ ಅಲ್ಲೇ ಟೈಪ್ ಮಾಡಿ ಕಳಿಸ್ಬೋದು. ಓಕೆ. Hemavati also was raising hand, so you can unmute and ask your question. ಇಲ್ಲ ಅಂದ್ರೆ ಚಾಟ್ ಅಲ್ಲಿ ನಿಮ್ ಕ್ವೆಶ್ಚನ್ ಬರೀರಿ. There are teachers also here, so Avrum, if they have questions, please ask. Hemavati, unmute ಮಾಡಿ ಹೇಳ್ಬಹುದಾ? Okay, I think we are not getting any question, Prakash sir. I think unmute. If you have a question, please raise your hand. No, sir. ಸ್ಟೂಡೆಂಟ್ಸ್, ಯಾರಿಗೂ ಕೂಡ ಏನು ಡೌಟ್ಸ್ ಇಲ್ವಾ? Okay, I think many of the questions were answered. Okay. But teachers kude, if you have questions, please ask. Yes. Okay, I think there are no further questions. So, ma'am, just nam kadeninda one question. Inandre, you have told drawing is important, creativity is important, but 10th amele, like which subject you mentioned maths is important. Maths ashtena, what all the students should learn to become successful in becoming an architect, or if they want to pursue in construction sector. Sir, construction sector, not only maths andre, this is not that critical maths ಅಂದ್ರೆ ತುಂಬಾ ಕಷ್ಟ ಆಗುತ್ತೆ ಆ ತರ ಮ್ಯಾಥಮೆಟಿಕ್ಸ್ ಅಲ್ಲ. ದಿಸ್ ಇಸ್ ಜಸ್ಟ್ ದ ಬೇಸಿಕ್ ಮ್ಯಾಥಮೆಟಿಕ್ಸ್. ಅವ್ರು ಏನಕ್ಕಂದ್ರೆ ಆರ್ಕಿಟೆಕ್ಚರ್ ಇಸ್ ಆಲ್ವೇಸ್ ವಿತ್ ನಂಬರ್ಸ್. ನೀವ್ ಏನೇ ಮಾಡಿದ್ರು ಎಲ್ಲಾದ್ರಲ್ಲೂ ಅಳತೆ ತಗೋಬೇಕಾಗುತ್ತೆ. ಏನಾದ್ರೂ ಒಂದು ಡಿಸೈನ್ ಮಾಡ್ಬೇಕಂದ್ರೆ ಎಲ್ಲ ಡೈಮೆನ್ಷನ್ಸ್ ಬೇಕಾಗುತ್ತೆ, ಡೀಟೇಲಿಂಗ್ಸ್ ಬೇಕಾಗುತ್ತೆ. ಏನೇ ಮಾಡಿದ್ರು ನಾವು ನಂಬರ್ಸ್ ಯೂಸ್ ಮಾಡೇ ಮಾಡ್ತೀವಿ. ಅದರಿಂದ ಬೇಸಿಕ್ ಮ್ಯಾಥಮೆಟಿಕ್ಸ್ ಅಂತೂ ಇಸ್ ಅ ಮಸ್ಟ್. ಅದಕ್ಕಿಂತ ಎಕ್ಸ್ಟ್ರಾ ಅಂದ್ರೆ ನಮಗೆ ಸ್ಟ್ರಕ್ಚರಲ್ ಡೀಟೇಲಿಂಗ್ಸ್ ಅಂತ ಬರುತ್ತೆ. ಸೊ ಆ ಸ್ಟ್ರಕ್ಚರ್ಗೆ ಏನ್ ಬೇಕು ಅಷ್ಟು ಮಾತ್ರ ಮ್ಯಾಥಮೆಟಿಕ್ಸ್ ಇರುತ್ತೆ. ಕಂಪಲ್ಷನ್ ಮ್ಯಾಥ್ಸ್ ಅಂದ್ರೆ ನೀವು ಇಂಜಿನಿಯರಿಂಗ್ ಅಲ್ಲಿ ಏನ್ ಮ್ಯಾಥಮೆಟಿಕ್ಸ್ ನೋಡ್ತೀರಾ ಅಷ್ಟು ಕಾಂಪ್ಲೆಕ್ಸ್ ಆಗಿ ಏನಿರಲ್ಲ ಮ್ಯಾಥಮೆಟಿಕ್ಸ್. ಬಟ್ ಬೇಸಿಕ್ ಅಂತೂ 100% ಕಲಿಬೇಕಾಗುತ್ತೆ. ಈಗ ನಾರ್ಮಲ್ ಪರ್ಮ್ಯುಟೇಷನ್, ಕಾಂಬಿನೇಷನ್, ಮತ್ತೆ ಮ್ಯಾಟ್ರಿಸಸ್, ಆಲ್ಜಿಬ್ರಾ, ಈ ತರ ಏನ್ 10th ವರ್ಗೂ ಏನ್ ನಾವು ಮಾಡ್ತೀವಲ್ಲ ಅದನ್ನ 100% ಕಾನ್ಸಂಟ್ರೇಷನ್ ಇಟ್ಟು ಮಾಡ್ಬೇಕಾಗುತ್ತೆ. ಅಷ್ಟು ಕಲ್ತ್ರೆ ಸಾಕು. ಆರ್ಕಿಟೆಕ್ಚರ್ ತುಂಬಾ ಈಸಿ. ತುಂಬಾ ಕಷ್ಟ ಅನ್ಕೊಂಡು ಬಂದ್ರೆ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ನಾನು ಅದೇ ಹೇಳಿದೆ, ಕ್ರಿಯೇಟಿವಿಟಿ ಎಲ್ಲರಲ್ಲೂ ಇರುತ್ತೆ. ನಾವು ಅದಕ್ಕೆ ಆಪರ್ಚುನಿಟಿ ಕೊಡ್ಬೇಕಷ್ಟೇ. ಅದನ್ನ ಹೇಗೆ ಆಚೆ ತರ್ಬೇಕಂತ ಸ್ವಲ್ಪ ಸ್ಕೆಚಸ್ ಅಷ್ಟೇ. ಅಂದ್ರೆ ನಾವು 100% ಅದರಲ್ಲಿ ಫುಲ್ ಡೆಡಿಕೇಟೆಡ್ ಸ್ಕೆಚಸ್ ಅಂದ್ರೆ ಆರ್ಟಿಸ್ಟ್ ಎಲ್ಲ ಮಾಡೋ ಲೆವೆಲ್ ಬೇಕು ಅಂತ ಏನಿಲ್ಲ. ನಮ್ದು ಐಡಿಯಾಸ್ ಏನಿದೆ ಅದನ್ನ ಪೇಪರ್ ಮೇಲೆ ತೋರಿಸುವಷ್ಟು ನಮ್ಗೆ ಕ್ರಿಯೇಟಿವಿಟಿ ಇದ್ರೆ ಸಾಕು. ಅಂಡ್ ಅದು ಥ್ರೂ ಪ್ರಾಕ್ಟೀಸ್ ಬಂದೇ ಬರುತ್ತೆ. ಎನಿ ಕಾಮನ್ ಮ್ಯಾನ್ ಕ್ಯಾನ್ ಡ್ರಾ. ಒಂದ್ ಸ್ಮಾಲ್ ಫ್ಲವರ್ ಅಟ್ ಲೀಸ್ಟ್ ಡ್ರಾ ಮಾಡೋದಕ್ಕೆ ಎಲ್ಲರಿಗೂ ಬಂದೇ ಬರುತ್ತೆ ಯೂನಿವರ್ಸಲ್ಲಿ. ಸೊ ಅದನ್ನ ಒಂದು ಲೆವೆಲ್ಗೆ ಅವರು ಮಾಡ್ತಾ ತಗೊಂಡು ಹೋಗೋದೇನ್ ದೊಡ್ಡ ವಿಷಯ ಅಲ್ಲ. ನಾನ್ ಮಾಡ್ಲೇಬೇಕು ಅಂತಿದ್ರೆ ಎಲ್ಲಾನು ಸಾಧ್ಯತೆ ಇರುತ್ತೆ. ಸೊ ಡ್ರಾಯಿಂಗ್ ಮಾಡ್ಬೇಕು ಅಂದ್ರೆ ಸ್ಕೆಚಸ್ ಮತ್ತೆ ಮ್ಯಾಥಮೆಟಿಕ್ಸ್. ಅದರಿಂದ ದಟ್ ಸ್ವಲ್ಪ ಫಿಸಿಕ್ಸ್ ಅಂಡ್ ಕೆಮಿಸ್ಟ್ರಿ ನಾವೇನ್ ಓದ್ತೀವಿ ಅದೇ ಬೇಸಿಕ್. ಅದಕ್ಕೆ ಇವಾಗ ಫಾರ್ ಎಕ್ಸಾಂಪಲ್ ನಾವ್ ಇವಾಗ ಕನ್ಸ್ಟ್ರಕ್ಷನ್ ಅಂತ ಹೋದಾಗ ಕೆಲವು ಮೆಟೀರಿಯಲ್ಸ್ ಕ್ಲೈಮ್ಯಾಟಿಕ್ ಚೇಂಜಸ್ ಗೆ ಅದು ಹೇಗ್ ರಿಯಾಕ್ಟ್ ಆಗುತ್ತೆ ಈ ತರದ್ದೆಲ್ಲ ನಾವು ತಿಳ್ಕೊಬೇಕಾಗುತ್ತೆ. ಅದನ್ನ ನಾವು ಇವೆಂಚುಯಲಿ ಅಂದ್ರೆ ನಾವು ಓದ್ತಾ ಅದನ್ನೆಲ್ಲ ನಮ್ಗೆ ಸಿಲೆಬಸ್ ಅಲ್ಲೇ ಇರುತ್ತೆ, ಕಲಿತಿರ್ತೀವಿ. ಬಟ್ ಇನಿಷಿಯಲಿ ಹೋಗೋದಕ್ ಮುಂಚೆ ಒಂದ್ ಬೇಸಿಕ್ ನಾಲೆಡ್ಜ್ ಇಟ್ಕೋಬೇಕಾಗುತ್ತೆ. ಯಾವ್ದನ್ನೇ ಆದ್ರೂ ನಮಗೆ ಗೊತ್ತಿರುತ್ತೆ. ಇವಾಗ ಒಂದು ಬ್ರಿಕ್ ಅಂತ ತಗೊಂಡ್ರೆ ಅದ್ರದ್ದು ಅಬ್ಸಾರ್ಪ್ಷನ್ ಕೆಪಾಸಿಟಿ ಏನಿರುತ್ತೆ,
ಅಥವಾ ಅದ್ರದ್ದು ನೇಚರ್ ಏನಿರುತ್ತೆ, ಕಲರ್, ಥಿಕ್ನೆಸ್, ಅಥವಾ ಅದನ್ನ ಯೂಸ್ ಮಾಡೋದಕ್ಕೆ ಏನೇನ್ ನಾವು ಅಂದ್ರೆ ಅದನ್ನ ಫಿಕ್ಸ್ ಮಾಡೋದಕ್ಕೆ, ಅಥವಾ ಅದರಲ್ಲಿ ಟೈಪ್ಸ್, ವೆರೈಟೀಸ್, ಈ ತರದೆಲ್ಲ ಸ್ವಲ್ಪ ತಿಳ್ಕೊಬೇಕಾಗುತ್ತೆ. ನಾಟಾ ಎಕ್ಸಾಮ್ಗೆ ಅಂತ ಹೋಗುವಾಗ ಏನಾಗುತ್ತೆ, ಒಂದು ಬೇಸಿಕ್ ಕನ್ಸ್ಟ್ರಕ್ಷನ್ ನಾಲೆಡ್ಜ್ ಅಂತ ಸ್ವಲ್ಪ ತಗೋಬೇಕಾಗುತ್ತೆ. ನಾವು ಅಬ್ಸರ್ವ್ ಮಾಡ್ಬೇಕು ಹೊರಗಡೆ ಬಿಲ್ಡಿಂಗ್ಸ್ ಹೇಗಿದೆ, ಮತ್ತೆ ಏನಾದ್ರೂ ಈ ನ್ಯಾಚುರಲ್ ಕೆಲಾಮಿಟೀಸ್ ಇಂದ ಏನಾದ್ರು ಪ್ರಾಬ್ಲಮ್ಸ್, ಇಶ್ಯೂಸ್ ಆದಾಗ ಅದನ್ನ ಓವರ್ಕಮ್ ಹೇಗ್ ಮಾಡಿರ್ತಾರೆ ಅದೆಲ್ಲ. ಅಂದ್ರೆ ನಾವು ಮುಂಚೆ ಮುಂದೆ ಆಗಿರೋದಂತೂ ನಾವು ಪ್ರಿಡಿಕ್ಟ್ ಮಾಡಕ್ ಆಗಲ್ಲ. ಮುಂಚೆ ಆಗಿರೋದೇನಿರುತ್ತೆ ಅದ್ರ ಬಗ್ಗೆ ಸ್ವಲ್ಪ ನಾಲೆಡ್ಜ್ ಇಟ್ಕೋಬೇಕು. ಮತ್ತೆ ಫೇಮಸ್ ಆರ್ಕಿಟೆಕ್ಟ್ಸ್ ಬಗ್ಗೆ, ಆಮೇಲೆ ಯಾರಾದ್ರೂ ಫೇಮಸ್ ಬಿಲ್ಡಿಂಗ್ಸ್, ಮತ್ತೆ ಏನ್ಷಿಯಂಟ್ ಆರ್ಕಿಟೆಕ್ಚರ್ ಹೇಗಿತ್ತು ನಮ್ಮಲ್ಲೇ, ನಮ್ಮ ಭಾರತದಲ್ಲೇ ನೀವು ಎಷ್ಟೊಂದು ಕಟ್ಟಡಗಳು ನೋಡ್ಬೋದು. ಎಸ್ಪೆಷಲಿ ಟೆಂಪಲ್ ಆರ್ಕಿಟೆಕ್ಚರ್, ಅದೊಂದು ಗ್ರೇಟೆಸ್ಟ್ ಟೈಪ್ ಆಫ್ ಆರ್ಕಿಟೆಕ್ಚರ್. ಈಗಲೂ ಕೂಡ ಎಷ್ಟೊಂದ್ ಜನಕ್ಕೆ ಅದು ಸಾಧ್ಯನೇ ಆಗಲ್ಲ ಮಾಡೋದಕ್ಕೆ. ಅಷ್ಟೊಂದು ನಮ್ಗೆ ಎಕ್ಸಾಂಪಲ್ಸ್ ಇದೆ ನಮ್ಮಲ್ಲೇನೆ ನೋಡ್ಬೇಕು ಅಂತಿದ್ರೆ. ಅದಲ್ದೇನೆ ಮತ್ತೆ ಇನ್ನೊಂದು ಡಿಸೈನ್ ಮಾಡುವಾಗ ಏನಾಗುತ್ತೆ, ನಾವು ನಮ್ ಸರೌಂಡಿಂಗ್ ನೋಡ್ಕೊಂಡು ಅಷ್ಟು ಮಾತ್ರ ಕಲ್ತ್ರೆ ಆಗಲ್ಲ. ಈಗ ನಾನು ಬಂಗ್ಲೋಲ್ ವಾಸ ಮಾಡದೇ ಇರ್ಬೋದು, ಬಟ್ ನನ್ಗೆ ಬಂಗ್ಲೋ ಡಿಸೈನ್ ಮಾಡೋದಕ್ಕಾಗುತ್ತೆ, ಯಾಕಂದ್ರೆ ನಾನು ಅಲ್ಲಿವರೆಗೂ ಯೋಚನೆ ಮಾಡ್ಬೋದು. ಅದು ನಮ್ಮ ಮೈಂಡ್ ನಲ್ಲಿ ಇರ್ಬೇಕಾಗುತ್ತೆ. ನಾವು ಕನ್ಸ್ಟ್ರೈನ್ ಮಾಡ್ಕೋಬಾರ್ದು, ನಮ್ದು ಇಷ್ಟೇ ಇರೋದು, ಇಷ್ಟು ಮಾತ್ರ ಗೊತ್ತು ನನಗೆ, ಆತರ ಥಿಂಕ್ ಮಾಡ್ಬಾರ್ದು. ನಾವ್ ಎಲ್ಲಾನು ಕಲಿಬೇಕಾಗುತ್ತೆ, ಎಲ್ಲಾನು ಡಿಸೈನ್ ಮಾಡ್ಬೇಕು. ಓಕೆ ಮ್ಯಾಮ್, ಅನದರ್ ಕ್ವೆಶ್ಚನ್, ಆರ್ಕಿಟೆಕ್ಚರ್ ಕೋರ್ಸ್ ಅಲ್ವಾ, ಅದೆಷ್ಟು ಇಯರ್ಸ್ ತಗುತ್ತೆ ಅಂಡ್ ಹೌ ಹಾರ್ಡ್ ಇಟ್ ಈಸ್? ಲೈಕ್ ಫಾರ್ ಎಕ್ಸಾಂಪಲ್, ನಾವು ಮ್ಯಾಥ್ಸ್ ಅಲ್ಲಿ ಓಕೆ ಐ ಹ್ಯಾವ್ ಗಾಟ್ ಆವರೇಜ್ ಮಾರ್ಕ್ಸ್ ಅಂಡ್ ಕ್ರಿಯೇಟಿವಿಟಿ ಇದೆ, ಕ್ಯಾನ್ ಐ ಆಪ್ಟ್ ಫಾರ್ ಆರ್ಕಿಟೆಕ್ಚರ್? ಎಸ್ ಸರ್, ಅದೇನಾಗುತ್ತೆ ನಿಮ್ಗೆ 10th ಸ್ಟ್ಯಾಂಡರ್ಡ್ ಆದ್ಮೇಲೆ ನೀವು ಐದರ್ ಡಿಪ್ಲೊಮಾನು ಹೋಗ್ಬೋದು ಆಸ್ ಮ್ಯಾಥಮೆಟಿಕ್ಸ್ ಆಸ್ ಒನ್ ಸಬ್ಜೆಕ್ಟ್, ಅಥವಾ ನೀವು PUC ಆದ್ಮೇಲೆ ಹೋಗ್ಬೋದು. ಡಿಪ್ಲೊಮಾದಲ್ಲಾದ್ರೂ ನಿಮ್ಗೆ ಇಂಜಿನಿಯರಿಂಗ್ ಅಲ್ಲಿ ಲ್ಯಾಟ್ರಲ್ ಎಂಟ್ರಿ ಇರುತ್ತೆ, ಬಟ್ ಆರ್ಕಿಟೆಕ್ಚರ್ ಇಸ್ ನಾಟ್ ಲೈಕ್ ದಟ್. ನೀವು ಫಸ್ಟ್ ಸೆಮಿಸ್ಟರ್ ಇಂದಾನೇ ಜಾಯ್ನ್ ಆಗ್ಬೇಕಾಗುತ್ತೆ. ಇದ್ರಲ್ಲಿ ಲ್ಯಾಟ್ರಲ್ ಎಂಟ್ರಿ ಅಂತೆಲ್ಲ ಏನ್ ಸಿಗಲ್ಲ ನಿಮ್ಗೆ. ಕಂಪ್ಲೀಟ್ 5 years ಕೋರ್ಸ್ ಅದು. ಅದರಲ್ಲಿ 4 years ನೀವು ಕಂಪ್ಲೀಟ್ಲಿ ಕಾಲೇಜ್ ಅಲ್ಲಿ ಕಳಿತೀರಾ. ಇನ್ 1 year ಈಸ್ ಇಂಟರ್ನ್ಶಿಪ್, ಅಂದ್ರೆ ನೀವು ಆಫೀಸ್ ನಲ್ಲಿ ವರ್ಕ್ ಮಾಡ್ತೀರಾ. 1 year ಕಂಪ್ಲೀಟ್ ಟ್ರೈನಿಂಗ್ ನಲ್ಲಿ ಇರ್ತೀರಾ ನೀವು. ಅದಾದ್ಮೇಲೆ ನಿಮ್ಗೆ COA ರಿಜಿಸ್ಟ್ರೇಷನ್ ಅಂತ ಬರುತ್ತೆ. ಸೊ COA ರಿಜಿಸ್ಟರ್ ಆದ್ರೆ ನಿಮ್ಗೆ COA ನಂಬರ್ ಅಂತ ಬರುತ್ತೆ. ಆ ನಂಬರ್ ತಗೊಂಡ್ಮೇಲೆನೆ ನಿಮ್ಗೆ ಲೈಸೆನ್ಸ್ಡ್ ಆರ್ಕಿಟೆಕ್ಟ್ ಅಂತ ಪ್ರಾಕ್ಟೀಸಿಂಗ್ ಮಾಡೋದಕ್ಕೆ ಒಂದು ಪರ್ಮಿಷನ್ ಸಿಗುತ್ತೆ. Okay, thank you for the information. Now I can see Gangadhar has raised hands. Sir, if you have question, please unmute ಮಾಡಿ ಹೇಳಿ. Okay, ma'am, I think if you cannot unmute, ನೀವು ನಿಮ್ಮ questions chat ಅಲ್ಲಿ please mention ಮಾಡಿ. I think there is some technical this one with unmuting, ma'am. Anyway, ನಿಮ್ಮ chat ಅಲ್ಲಿ mention ಮಾಡಿ. Okay. Okay, I think there are no further questions we are going to look into, ma'am. Over to you, Prakash sir. Please, over to you. Okay, ಸ್ಟೂಡೆಂಟ್ಸ್ ಎಲ್ಲ ಕೂಡ ನಿಮ್ಗೆ ಮತ್ತೆ ಅದೇ ತರ ಚಾಟ್ ಬಾಕ್ಸ್ ಅಲ್ಲಿ ಫೀಡ್ಬ್ಯಾಕ್ ಫಾರಂ ಬರ್ತಾ ಇದೆ. ಅದನ್ನ ನೀವು ಫಸ್ಟ್ ಟೈಮ್ ನೀವು ಯಾವ ತರ ಅದನ್ನ ಸಬ್ಮಿಟ್ ಮಾಡಿರೋ ಅದೇ ತರ ಸಬ್ಮಿಟ್ ಮಾಡಿ. ನಮ್ ಜೊತೆಗೆ ಪೂಜಿತಾ ಮೇಡಮ್, ನಿಮ್ಗೂ ಕೂಡ ತುಂಬಾ ಥ್ಯಾಂಕ್ ಯು. ನಮ್ಮ ಮಕ್ಕಳಿಗೆ ತುಂಬಾ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದೀರಾ. ಹಾಗೆ ಯಾರೆಲ್ಲ ಜಾಯ್ನ್ ಆಗಿದ್ರಿ ಈ ವಾರದ ವೆಬಿನಾರ್ ಸೆಷನ್ಗೆ, ಅಂದ್ರೆ ನಮ್ಮ ಕನ್ಸ್ಟ್ರಕ್ಷನ್ ಸೆಕ್ಟರ್ಗೆ ಎಲ್ರಿಗೂ ಕೂಡ ತುಂಬ ಹೃದಯದ ಥ್ಯಾಂಕ್ಸ್ ಅನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಎಲ್ಲರಿಗೂ, ಎಲ್ಲಾ ಸ್ಟೂಡೆಂಟ್ಸ್ಗೂ ಆಲ್ ದ ಬೆಸ್ಟ್. ತುಂಬಾ ಚೆನ್ನಾಗಿ ಎಕ್ಸಾಮ್ಸ್ ಮಾಡಿ ನೀವು, ಮತ್ತೆ ತುಂಬಾ ಆರಾಮಾಗಿ ಏನು ಟೆನ್ಷನ್ ಇಲ್ದೇನೆ ಎಕ್ಸಾಮ್ಸ್ ಕೊಡಿ. ಇದಷ್ಟೇ ಲೈಫ್ ಅಲ್ಲ, ತುಂಬಾ ಇದೆ ಲೈಫ್ ನಿಮ್ಗೆ. ಇವನ್ ಆಫ್ಟರ್ ಎಕ್ಸಾಮ್ಸ್ ಜೀವನದಲ್ಲಿ ತುಂಬಾ ಎಕ್ಸಾಮ್ಸ್ ಬರೋದಿರುತ್ತೆ. ಅದನ್ನ ಎಕ್ಸಾಮ್ ಅಂತ ಕನ್ಸಿಡರೇ ಮಾಡಬೇಡಿ, ಲೈಫ್ ಅಂತ ತಗೊಳ್ಳಿ. ಆರಾಮಾಗಿ ಎಲ್ಲಾನು ಫೇಸ್ ಮಾಡಿ, ಎಲ್ಲಾನು ಸಕ್ಸಸ್ಫುಲ್ ಆಗಿ. ಸರ್ ಮುಂದಿನ ವಾರನೂ ಮುಂದಿನ ವಾರ ಕೂಡ ಇರುತ್ತೆ ಸರ್. ಲಿಂಕ್ ಕಳಿಸ್ತೀರಾ? ಲಿಂಕು ಕೂಡ ನಿಮ್ಗೆ ಯಾವ್ದು ನೆಕ್ಸ್ಟ್ ವೀಕ್ ಅಲ್ಲಿ ಯಾರ ಜೊತೆ ನಮ್ ಜೊತೆ ಅತಿಥಿ ಬರ್ತಾರೆ ಅವ್ರದೆಲ್ಲ ಡೀಟೇಲ್ಸ್ ಕೂಡ ನಿಮ್ಗೆ ಮುಂಚಿತವಾಗಿ ಶೇರ್ ಮಾಡ್ತೀವಿ. ಎಲ್ಲ ಮಕ್ಕಳು ಫೀಡ್ಬ್ಯಾಕ್ ಫಾರ್ಮ್ ಪ್ಲೀಸ್ ಕಂಪ್ಲೀಟ್ ಮಾಡಿ. ಸೋ ಮಚ್ ಫೀಡ್ಬ್ಯಾಕ್ ಅನ್ನ ಎಲ್ಲರೂ ಕೂಡ ಅದನ್ನ ಕಂಪ್ಲೀಟ್ ಮಾಡಿ. ಲಾಸ್ಟ್ ಒನ್, thank you so much, Pujita ma'am,
for coming and interacting with our students. So num session is ending now. So where the questions ide andre you can stay, but the session has ended. I'm stopping the recording. So as told, the recording will be available to you YouTube channel alli. Num YouTube